ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಧಾರ್ಮಿಕ ಕಾರ್ಯಕ್ರಮ ಅದುವೇ ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ನಾನು ನಿಮ್ಮ ದಿವ್ಯಾ ಆಲೂರ್. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಗಿದೆ ಅಲ್ವಾ? ಸ್ವಾಗತಿಸ್ಬಿಡೋಣ. ಶ್ರೀಯುತರು ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷ್ಯರು, ಚಕ್ಷುರ್ಮತಿ ವಿದ್ಯಾ ಪ್ರವೀಣರು, ಸ್ವರ ಜ್ಯೋತಿಷ್ಯದಲ್ಲೂ ಪಾಂಡಿತ್ಯವನ್ನ ಪಡೆದಿರುವಂತಹ ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಗುರುಗಳು ಅವರೇ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು. ಗುರುಜಿ ನಮಸ್ಕಾರ. ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮಗೆ. ನಮಸ್ಕಾರಮ್ಮ. ವೀಕ್ಷಕರೇ, ಈಗ ತಿಳಿಯೋಣ ಇಂದಿನ ವಿಶೇಷವನ್ನ. ಗುರುಜಿ, ಇವತ್ತು ಏನೆಲ್ಲ ವಿಶೇಷವಾಗಿದೆ? ಬುಧವಾರ, ಇವತ್ತು ಏನ್ ಅನುಷ್ಠಾನ ಮಾಡ್ಕೊಂಡ್ರೆ ನಮ್ಗೆ ಒಳ್ಳೇದಾಗತ್ತೆ ಅಂತ ತಿಳಿಸ್ಕೊಡ್ತೀರಾ ಗುರುಜಿ? ಖಂಡಿತಮ್ಮ. ಅನುಷ್ಠಾನಗಳನ್ನ ದಿನಂಪ್ರತಿ ಅನುಷ್ಠಾನಕ್ಕೆ ಸಮಯ ಕೊಡಬೇಕಾದ್ದಿಲ್ಲ. ನಾವು ಮಾಡ್ತಕ್ಕಂತಹ ಕಾಯಕ, ನಮ್ಮ ನಿತ್ಯ ಕರ್ಮಾನುಷ್ಠಾನದಲ್ಲಿ ನಾವು ಮಾಡ್ತಕ್ಕಂತಹ ಪ್ರತಿನಿತ್ಯದ ಅನುಷ್ಠಾನ ಏನಿದೆ ಅದರಲ್ಲೇ ಸಾಕಷ್ಟು ಫಲಗಳಿದೆ. ಆದರೆ ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳನ್ನು ಯಾರೊಬ್ಬರಿಗೂ ಸಹಿತ ನೋವಾಗ್ದಿರ ಮಾಡಬೇಕಾಗಿರ್ತಕ್ಕಂತಹ ಯಾವುದೇ ಒಂದು ಕೆಲಸಗಳಾದರೂ ಅದನ್ನು ಅರ್ಥಗರ್ಭಿತವಾಗಿ ಆಲೋಚನೆ ಮಾಡಿದಾಗ ಅದೇ ಕಾಯಕ, ಅದೇ ವಿಶೇಷವಾದಂತಹ ಅನುಷ್ಠಾನ. ಹಾಗೆ ಯಾವುದೇ ಕೆಲಸ ಕಾರ್ಯಗಳಾದರೂ ತಿಥಿವಾರ ನಕ್ಷತ್ರವನ್ನು ನೋಡಿಕೊಂಡು ಯೋಗದಲ್ಲಿ ಏನಿದೆ ಆ ಯೋಗ, ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಇದರಲ್ಲಿರ್ತಕ್ಕಂತಹ ಒಂದು ಒಳ್ಳೆಯದನ್ನು ಆಲೋಚನೆ ಮಾಡಿ ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡ್ತಾ ಹೋದರೆ ಅದು ಮತ್ತಷ್ಟು ವಿಶೇಷ. ಅದಕ್ಕೋಸ್ಕರ ಪಂಚಾಂಗ ಶ್ರವಣ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಪಂಚಾಂಗ ಶ್ರವಣ ಆ ದಿನದ ವಿಶೇಷತೆ ತಿಳಿಸ್ಕೊಡುತ್ತೆ. ಜೊತೆಗೆ ನಕ್ಷತ್ರ ಫಲ ಇದ್ದರೆ ಆ ಫಲಾಫಲಗಳೇನಿದೆ ಅಲ್ಲಿದ್ದು ನಾವು ತಿಳ್ಕೊಳ್ಬಹುದು. ಇನ್ನು ಮುಹೂರ್ತ ಅಂತಕ್ಕಂಥದ್ದು, ಯಾವ ಕಾಲದಲ್ಲಿ ಏನು ಮಾಡಬೇಕು, ಯಾವ ಸಮಯದಲ್ಲಿ ಯಾವ ಅನುಷ್ಠಾನ ಮಾಡಿದ್ರೆ ಏನೆಲ್ಲ ಕಾರ್ಯಸಿದ್ಧಿ, ಅದನ್ನು ಸಹಿತ ನಾವು ತಿಳ್ಕೊಳ್ಬಹುದು. ಅಂತಹ ವಿಶೇಷವಾದಂತಹ ಫಲಗಳನ್ನು ತಿಳ್ಕೊಳ್ಳುವಂಥದ್ದೇ ಪಂಚಾಂಗ ಶ್ರವಣ. ಬನ್ನಿ ಈಗ ಪಂಚಾಂಗ ಶ್ರವಣ ಮಾಡೋಣ. ಓಂ ಇದಂ ವಿಷ್ಣು ಚಕ್ರಮೇ ತ್ರೇಧಾನಿದೇವದಂ ಸಮೂಢವಸ್ಯಮಾಗುಂ ಸುರೇಂ. ಓಂ ಶ್ರೀಂ ಲಕ್ಷ್ಮೀ ನಾರಸಿಂಹಾಯ ನಮಃ. ಓಂ ಶ್ರೀಂ ಲಕ್ಷ್ಮೀ ವೆಂಕಟೇಶ್ವರಾಯ ನಮಃ. ಓಂ ಶ್ರೀಂ ಜನಾರ್ದನಾಯ ನಮಃ. ಓಂ ಶ್ರೀಂ ಮಹಾಗಣಪತಿ ನಮಃ. ಓಂ ಶ್ರೀಂ ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷೇಷಾಣರೂಪಿಣೀ ನಮಃ. ಓಂ ಶ್ರೀಂ ಮಹಾಮೂರ್ತೈ ನಮಃ. ಕೇಶವಾಯ ನಮಃ. ನಾರಾಯಣಾಯ ನಮಃ. ಮಾಧವಾಯ ನಮಃ. ಗೋವಿಂದಾಯ ನಮಃ. ವಿಷ್ಣವೇ ನಮಃ. ವಿಷ್ಣವೇ ನಮಃ. ಮಹಾಮೂರ್ತೈ ನಮಃ. ಭಕ್ತಾನುಗ್ರಹಕಾರಣೀ ನಮಃ. ಭವಭೀತಿಹರಾಯ ನಮಃ. ಭವವಿಭಂಜನಾಯ ನಮಃ. ಮಹಾಮೂರ್ತೈ ನಮಃ. ಮಹಾಕಾಲಾಯ ನಮಃ. ಬ್ರಹ್ಮಾಂಡಾಯ ನಮಃ. ಬ್ರಹ್ಮಸ್ಥಾವರಮಹಾರೂಪಾಯ ನಮಃ. ವಿಶ್ವೇಶ್ವರಾಯ ನಮಃ. ವೀರಭದ್ರಾಯ ನಮಃ. ವಿಶ್ವವಂದ್ಯಾಯ ನಮಃ. ಗುರುಪರಂಪರಿತಾಯ ನಮಃ. ಬೃಹಸ್ಪತೇ ನಮಃ. ಸತ್ಯವಂಶದಾಯ ನಮಃ. ನಾಮಾಂಕಿತಾಯ ನಮಃ. ರಘುಪುಂಗವಾಯ ನಮಃ. ಜಾನಕೀವಲ್ಲಭಾಯ ನಮಃ. ಜಿತಾಮಿತ್ರಾಯ ನಮಃ. ಸೀತಾಪತೇ ನಮಃ. ಶ್ರೀಮದ್ರಾಮಚಂದ್ರಸ್ವಾಮಿನೇ ನಮಃ. ಶ್ರೀ ಜಯನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣಪಕ್ಷ 25/6/2014 ಬುಧವಾರ, ತ್ರಯೋದಶಿ ತಿಥಿ. ಇವತ್ತು ರೋಹಿಣಿ ನಕ್ಷತ್ರ. ನಮ್ಮಲ್ಲಿ ಎಷ್ಟು ವಿಶೇಷವಾಗಿರ್ತಕ್ಕಂತಹ ಅಂಶಗಳಿದೆ ನೋಡಿ. ಬುಧವಾರ ಮಹಾವಿಷ್ಣುವಿಗೆ ಪ್ರೀತಿ ಅಂತ ನಾನು ಇವತ್ತು ಹೇಳಿಲ್ಲ, ತುಂಬ ದಿನಗಳಿಂದನೂ ಹೇಳ್ಕೊಂಡು ಬರ್ತಾ ಇದ್ದೇನೆ. ಇಂತಹ ಬುಧವಾರದಲ್ಲಿ ಇವತ್ತಿನ ದಿವಸ ರೋಹಿಣಿ ನಕ್ಷತ್ರ. ರೋಹಿಣಿ ನಕ್ಷತ್ರ ಯಾರ್ದು? ಅದು ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕಾದಂಥ ವಿಚಾರ. ರೋಹಿಣಿ ನಕ್ಷತ್ರ ಶ್ರೀಕೃಷ್ಣ ಪರಮಾತ್ಮಂದು. ಶ್ರೀಕೃಷ್ಣ ಪರಮಾತ್ಮನು ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದ್ರಿಂದ, ಅಂದರೆ ವಿಷ್ಣುವಿನ ಅಂಶವಾದಂತಹ ಕೃಷ್ಣ ಪರಮಾತ್ಮನ ಒಂದು ಜನ್ಮ ನಕ್ಷತ್ರವೂ ರೋಹಿಣಿ. ಹಾಗೆ ಇವತ್ತು ರೋಹಿಣಿ ನಕ್ಷತ್ರವಾದ್ದರಿಂದ ಇವತ್ತು ಬಹಳ ವಿಶೇಷಣೆ. ಜೊತೆಗೆ ಮಾಸ ಶಿವರಾತ್ರಿ. ಶಿವರಾತ್ರಿ ಅಂತಾಗ ವರ್ಷಕ್ಕೊಂದ್ಸತಿ ಬರ್ತಕ್ಕಂಥ ಮಹಾಶಿವರಾತ್ರಿ ಅದಷ್ಟೇ ಅಲ್ಲ, ಪ್ರತಿ ಮಾಸದಲ್ಲೂ ಶಿವರಾತ್ರಿ ಇದೆ. ಪ್ರತಿ ಮಾಸದಲ್ಲೂ ಶಿವರಾತ್ರಿ ಇದ್ದಾಗ ಇವತ್ತಿನ ದಿವಸ ಹರಿಹರೇಶ್ವರರ ಆರಾಧನೆ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥದ್ದು.
ಎಲ್ಲಿ ವಿಶೇಷವಾದಂಥ ರೀತಿ ಶಿವ ಸಾನ್ನಿಧ್ಯ ಮತ್ತು ವಿಷ್ಣು ಸಾನ್ನಿಧ್ಯ ಇದೆಯೋ ಅಂತಹ ಕಡೆ ಸ್ವಾಮಿನ ಏಕಕಾಲದಲ್ಲಿ ಶಿವ ವಿಷ್ಣುವಿನ ಇಬ್ಬರು ದರ್ಶನ ಮಾಡೋದ್ರಿಂದ, ಹರಿಹರೇಶ್ವರರ ದರ್ಶನ ಮಾಡೋದ್ರಿಂದ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಅದಕ್ಕೋಸ್ಕರ ಇವತ್ತಿನ ದಿವಸ ಸಾಕಷ್ಟು ಜನ ವಿಷ್ಣುವನ್ನ ಮತ್ತು ಶಿವನ್ನ ಏಕಕಾಲದಲ್ಲಿ ದರ್ಶನ ಮಾಡಲಿಕ್ಕೆ ಅಥವಾ ಒಂದೇ ಆಲಯದಲ್ಲಿದ್ದಾಗ ಆ ಆಲಯಕ್ಕೆ ಒಮ್ಮೆ ಪ್ರದಕ್ಷಿಣೆ ಮಾಡಿದ್ರೆ ಹರಿಹರೇಶ್ವರರ ಸಂಪೂರ್ಣ ಅನುಗ್ರಹ ಇವತ್ತು ಎಲ್ಲರಿಗೂ ಸಿಗುತ್ತೆ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ದಿನ ಇವತ್ತು ಬಹಳ ವಿಶೇಷ. ನಿಮಗೆ ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಸಿಗಲಿಲ್ಲ ಅಂದರೆ ನೀವು ಮನೆಯಲ್ಲೇ ಸಹಿತ ಅನುಷ್ಠಾನವನ್ನು ಮಾಡಬಹುದು. ಇಂತಹ ವಿಶೇಷವಾಗಿರ್ತಕ್ಕಂಥ ದಿನಾನ ಅನುಷ್ಠಾನ ಮಾಡತಕ್ಕಂಥದ್ರ ಫಲ ಹೇಗೆ, ಯಾವ ಪ್ರಕಾರ ಅನುಷ್ಠಾನ ಮಾಡಬೇಕು ಅದನ್ನು ಇವತ್ತಿನ ನನ್ನ ಕಾರ್ಯಕ್ರಮದ ಕಡೆ ಭಾಗದಲ್ಲೋ ಅಥವಾ ಮಧ್ಯಭಾಗದಲ್ಲೋ ತಿಳಿಸ್ಕೊಡ್ತೀನಿ. ಯಾತಕ್ಕಾಗಿ, ಇವತ್ತು ಬುಧವಾರ. ನಮ್ಮ ಮಹರ್ಷಿ ವಾಣಿಯಲ್ಲಿ ನೊಂದಂತಹ ಮನಸ್ಸುಗಳಿಗೆ ಸೂಕ್ತವಾದಂತಹ ಪರಿಹಾರವನ್ನು ಕೊಡದೆ ನಮ್ಮ ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶ. ಯಾಕೆಂದರೆ ಸಾರ್ವತ್ರಿಕವಾಗಿ ಪ್ರತಿನಿತ್ಯ ಒಂದಲ್ಲ ಒಂದು ತರಹ ವಿಶೇಷವಾದಂತಹ ಔಷಧಿಗಳು ಅಥವಾ ಅದಕ್ಕೆ ಬೇಕಾದಂತಹ ಉಪಯುಕ್ತವಾದಂತಹ ವಿಚಾರಗಳು ಅಥವಾ ಯಾವುದಾದ್ರೂ ವಿಶೇಷವಾಗಿರ್ತಕ್ಕಂಥ ಅಮೃತದಾರಿಯೋ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತಿದ್ದೆ. ಆದರೆ ಬುಧವಾರ ಮತ್ತು ಶುಕ್ರವಾರ, ಪ್ರತಿ ಬುಧವಾರ ಶುಕ್ರವಾರ ಸಾಧ್ಯವಾದಷ್ಟು ಈ ಅಮೃತದಾರಿಯೋ ಅಥವಾ ಅಮೃತಕ್ಕೆ ಸಮಾನವಾಗಿರ್ತಕ್ಕಂತಹ ವಿಷಯವು ಅದಕ್ಕಿನ್ನ ದೊಡ್ಡದಾದಂತಹದ್ದು ನೊಂದಿರ್ತಕ್ಕಂಥವರಿಗೆ, ಯಾರು ಕಷ್ಟದಿಂದ ಸಮಸ್ಯೆಗಳನ್ನು ಹೊತ್ತು ಒಮ್ಮೆ ಕರೆ ಮಾಡಿದ್ರೆ ಆ ಕರೆ ಮಾಡಿದಂಥವರಿಗೆ ಒಂದು ಸೂಕ್ತವಾದ ಪರಿಹಾರ ಸಿಕ್ಕಿ ಅವರು ನೆಮ್ಮದಿಯಾಗಿರ್ತಕ್ಕಂಥದ್ದು, ಆನಂದದಾಯಕವಾಗಿರ್ತಕ್ಕಂಥ ಸನ್ನಿವೇಶ ಅವರಿಗೆ ಒದಗಿದ್ರೆ ಅದಕ್ಕಿಂತ ದೊಡ್ಡದಾದಂತಹ ಅನುಷ್ಠಾನ ಮತ್ತೊಂದಲ್ಲ. ಅದಕ್ಕೋಸ್ಕರ ಪ್ರತಿ ಬುಧವಾರ ಮತ್ತು ಶುಕ್ರವಾರ ನಾವು ಹೆಚ್ಚು ಫೋನ್ ಕರೆಗೆ ಆದ್ಯತೆ ಕೊಟ್ಟು ಫೋನನ್ನು ತೆಗೆದುಕೊಂಡು ನೇರವಾಗಿ ಸಂಪರ್ಕಿಸಿ ಮಾತಾಡ್ತಕ್ಕಂತಹದ್ದು ಇವತ್ತಿನ ಕಾಯಕವಾಗಿ ಇಟ್ಕೊಂಡಿದ್ದೇವೆ. ಬನ್ನಿ, ದರ್ಪಣಾಂಜನ ದರ್ಶನ ಆದ ನಂತರ ಚಿಕ್ಕದಾಗಿ ರಾಶಿಫಲ ತಿಳ್ಕೊಂಡು ಹೆಚ್ಚು ಫೋನ್ಗೆ ಆದ್ಯತೆ ಕೊಡೋಣ. ಜೊತೆಗೆ ಇವತ್ತು ಹರಿಹರೇಶ್ವರರ ಆರಾಧನಾ ಮಹೋತ್ಸವ ಹೇಗೆ ಮಾಡಬೇಕು, ಒಂದು ಸತಿ ಒಂದು ಪ್ರದಕ್ಷಿಣೆ ಮಾಡಿದ್ರೆ ಆ ಪ್ರದಕ್ಷಿಣೆ ಮಾಡಬೇಕಾದ್ರೆ ಯಾವ ವನಸಿರಿಗಳನ್ನು ಇಟ್ಟು ಪ್ರದಕ್ಷಿಣೆ ಮಾಡಿದಾಗ ವಿಷ್ಣುವನ್ನ ಮತ್ತು ಶಿವನ್ನ ಇಬ್ಬರನ್ನೂ ಸಹಿತ ನಮಸ್ಕಾರ ಮಾಡಿ ವಿಷ್ಣು ಮತ್ತು ಶಿವ ಹರಿಹರೇಶ್ವರರ ಸಂಪೂರ್ಣ ಅನುಗ್ರಹಕ್ಕೆ ನಾವು ಪಾತ್ರರಾಗಬಹುದು. ಆ ರಹಸ್ಯವನ್ನು ಇವತ್ತು ತಿಳಿಸ್ಕೊಡ್ತಾರೆ. ಓಂ ಹಿರಣ್ಯವರ್ಣಾಂ ಹರಿಣೀಂ ಸವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಆವಹ ತಾಮ ಆವಹ ಜಾತವೇದೋ ಲಕ್ಷ್ಮೇರ್ಮನಪಗಾಮಿನೀಂ ಯಸ್ಯಾಂ ಹಿರಣ್ಯವಿಂದೇಹಂ ಗಾಮ ಶುಂಭರಶಾರಹಂ ಅಶ್ವಭೂರ್ವಾನ್ ರಥಮಧ್ಯಾಮಸ್ತಿನ ಆದಃ ಪ್ರಮೋದಿನೀಂ ಶ್ರಿಯಂ ದೇವೀಂ ಅಫಕ್ವಯೀಂ ಶ್ರೀರ್ಮಾ ದೇವೀಂ ಋಷಸಾಂ ಕಾಂಸೋಸ್ಮಿತಾಂ ಹಿರಣ್ಯಪ್ರಾಕಾರಾಂ ಆರ್ದ್ರಾಂ ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ. ಗುರುಜಿ, ದಿನ ಭವಿಷ್ಯದಲ್ಲಿ ಹೇಗಿದೆ ಎಲ್ರಿಗೂ ಅಂತ ಈಗ ತಿಳಿಸ್ಕೊಡೋ ಸಮಯ ಆಗಿದೆ, ಏನ್ ಹೇಳ್ತೀರಾ? ಖಂಡಿತಪ್ಪ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿ ಫಲದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ನೋಡ್ತೀರಿ, ಮನಸ್ಸಿಗೆ ಸಮಂಜಸವಾಗೂ ಇಟ್ಕೊಂಡಿರ್ತೀರಿ. ಹಾಗೆ ನೀವು ಮನೆಯಿಂದ ಆಚೆ ಹೊರಡುವಂಥ ಕಾಲದಲ್ಲಿ ನಿಮ್ಮ ತಾಯಿಯ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಆಚೆಗೆ ಹೊರಡೋದ್ರಿಂದ ಕೆಲವು ದೋಷಗಳಿಂದ ಮುಕ್ತರಾಗ್ತೀರಿ. ಇವತ್ತು ಮೇಷರಾಶಿಯಲ್ಲಿರ್ತಕ್ಕಂಥವರು ಯಾವುದೇ ಒಂದು ವಿಚಾರವಾಗಿ ಏನೇ ಕೆಲಸಗಳು ಮಾಡಬೇಕಾದ್ರೂ ಸ್ವಲ್ಪ ವಿಳಂಬ ಅನಿಸುತ್ತೆ. ಜೊತೆಗೆ ಶತ್ರುಗಳ ಬಾಧೆ ಭಾಳಷ್ಟು ಉಲ್ಬಣ ಆಗುತ್ತೆ. ಹೆಜ್ಜೆಗೂ ಶತ್ರುಗಳು ಸಿಗ್ತಕ್ಕಂಥದ್ದಾಗಲಿ ಅಥವಾ ಸಮಂಜಸವಾದಂತಹ ಯಾವುದೇ ಒಂದು ಕೆಲಸ ಮಾಡಿದ್ರು ಒಳ್ಳೆ ರಿಸಲ್ಟ್ ಬರ್ದಿರೇ ಇರತಕ್ಕಂಥದ್ದಾಗಲಿ ಇವೆಲ್ಲವೂ ಸದ್ಯ ಮಧ್ಯಾಹ್ನ 2 ಗಂಟೆ ಒಳಗಾಗಿ ಸಾಕಷ್ಟು ನೋವನ್ನು ನೋಡಬೇಕಾಗತ್ತೆ. ಆದರೆ 2 ಗಂಟೆ ದಾಟದ ಮೇಲೆ ಸಾಕಷ್ಟು ಅನುಕೂಲ ಆಗಬಹುದು. ಆದರೆ 2 ಗಂಟೆ ಒಳಗೆ ನಿಮ್ಮ ಮನಸ್ಸು ಅಸಮಾಧಾನ ಆಗಿ ಯಾವ ಕೆಲಸ ಮಾಡೋದೋ ಬಿಡೋದೋ, ಇವತ್ತು ಯಾವುದಾದ್ರು ಕೆಲಸ ಮಾಡಿದ್ರೆ ತಾನೇ ಹೆಚ್ಚು ಕಮ್ಮಿ ಆಗುತ್ತೆ ಅನ್ನೋದಾದರೆ ಯಾವುದೂ ಮಾಡೋದು ಬೇಡ ಅಂಥೇಳಿ ಒಂಥರ ಮಂಡ ತೀರ್ಮಾನ ಮಾಡ್ತಕ್ಕಂತಹ ಕೆಲಸ ಇವತ್ತು ನಿಮ್ಮದಾಗ್ಬೋದು. ಆದರೆ ಯೋಗದಲ್ಲಿ ಬುಧ ಚೆನ್ನಾಗಿದ್ದಾನೆ. ಬುಧ ಅಂದರೆ ನಿಮ್ಮ ಸ್ವಂತ ಜ್ಞಾನದಿಂದಲೇ ಮಾಡತಕ್ಕಂಥದ್ದು. ಆದರೆ 2 ಗಂಟೆಯ ನಂತರ ಕೆಲಸಗಳಲ್ಲಿ ಸಾಕಷ್ಟು ಯಶಸ್ಸನ್ನು ನೋಡ್ತೀರಿ. ಹಾಗೆ ಇವತ್ತಿನ ದಿವಸ ಅಶ್ವತ್ಥ ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿ ಆಗುತ್ತೆ. ಯೋಗ ನಿಮ್ಮ ರಾಶಿಫಲದಲ್ಲಿದೆ, ಆದರೆ ಅದನ್ನು ಸದ್ವಿನಿಯೋಗ ಮಾಡಿಕೊಳ್ತಕ್ಕಂತಹದ್ದು ಅರ್ಥ ಮಾಡಿಕೊಂಡು ನಿಧಾನಕ್ಕೆ ಏರ್ಪಾటు ಮಾಡಬೇಕಾಗಿದೆ. ಚಂದ್ರ ಚೆನ್ನಾಗಿದ್ದಾಗ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಅಂತಹ ಒಂದು ವಿಶೇಷತೆ ಇವತ್ತು ನಿಮ್ಮ ರಾಶಿಯಲ್ಲಿದೆ. ಇನ್ನು ವೃಷಭ ರಾಶಿ.
ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಜನ್ಮ ನಕ್ಷತ್ರಚಾರ ಪ್ರಕಾರ ನಾನು ಮೊದಲೇ ಹೇಳಿದೆ, ಇವತ್ತು ರೋಹಿಣಿ ನಕ್ಷತ್ರ. ನಕ್ಷತ್ರಚಾರ ಪ್ರಕಾರವಾಗೂ ರಾಶಿ ಪ್ರಕಾರವಾಗೂ ಇವತ್ತು ಬಹಳ ವಿಶೇಷವಾದಂಥ ದಿನನೇ. ವಿಷ್ಣುನ ಆರಾಧನೆ ಮಾಡ್ತಾ ಇಷ್ಟಾರ್ಥಗಳ ಸಿದ್ಧಿಗೋಸ್ಕರ ಸ್ವಲ್ಪ ಶ್ರಮ ಬಿದ್ದರೂ ಸಾಕಷ್ಟು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. 2 ತುಳಸಿ ದಳನ್ನು ವಿಷ್ಣು ಪಾದದ ಮೇಲೆ ಇಟ್ಟು ನಿಮ್ಮ ಕೆಲಸಗಳನ್ನು ಕ್ರಮವಾಗಿ ನೀವು ಮಾಡಿದ್ದೆ ಆದರೆ ಸಾಕಷ್ಟು ಅನುಕೂಲ ಆಗುತ್ತೆ. ಆದರೆ ಇವತ್ತಿನ ದಿವಸ ದೂರಭಾರ ಪ್ರಯಾಣ ಮಾಡ್ತಕ್ಕಂಥದ್ದು, ಕೆಲವರು ವಿದೇಶಿ ಪ್ರಯಾಣದ ಬಗ್ಗೆ ಬಹಳ ಚಿಂತನೆ ಮಾಡ್ತಾ ಇರ್ತೀರಿ, ಅಂಥವ್ರಿಗೂ ಒಂದು ಒಳ್ಳೆಯ ಅವಕಾಶ. ಹಾಗೆ ಉದ್ಯೋಗಕ್ಕಾಗಿ ಸಾಕಷ್ಟು ಶ್ರಮ ಬಿದ್ದು ಹುಡುಕ್ತಾ ಇರತಕ್ಕಂಥ ನಿರುದ್ಯೋಗಿಗಳಿಗೂ ಸಹಿತ ಒಳ್ಳೆಯ ಉದ್ಯೋಗ ಸಿಗೋದಕ್ಕೋ ಅಥವಾ ಉದ್ಯೋಗಕ್ಕೆ ಬೇಕಾದಂಥ ರೀತಿ ಅನುಕೂಲ ಆಗುವಂಥ ಒಂದು ಸಾಕಷ್ಟು ಕೆಲಸಗಳು ಇವತ್ತು ಸಿದ್ಧಿಯಾಗುತ್ತೆ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಮನೆಯಿಂದ ಆಚೆ ಹೊರಡುವಾಗ ನಿಮ್ಮ ಅಂಗೈಯಲ್ಲಿ 1 ಸ್ಪೂನ್ ಮೊಸರನ್ನು ಹಾಕ್ಕೊಂಡು ಉತ್ತರಾಭಿಮುಖವಾಗಿ ನಿಂತು ಪ್ರಾರ್ಥನೆ ಮಾಡಿ ಅದನ್ನು ಹಸಿರು ಗಿಡದ ಮೇಲೆ ಹಾಕಿ. ಮತ್ತಷ್ಟು ಕಾರ್ಯಸಿದ್ಧಿ ಖಂಡಿತ ನಿಮಗೆ ಎದುರಾಗುತ್ತೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು, ಮಿಥುನ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಇವತ್ತಿನ ದಿವಸ ಲಾಭವೂ ಇದೆ, ಸರಿಸಮಾನವಾದಷ್ಟು ನಷ್ಟವೂ ಇದೆ. ಹಾಗೆ ಪ್ರಯಾಣದಲ್ಲಿ ಸಣ್ಣ ಪುಟ್ಟ ಏರುಪೇರು ಇದೆ. ಇವತ್ತು ಹೆಣ್ಣುಮಕ್ಕಳು ಬಹಳ ಹುಷಾರಾಗಿರಿ. ಹೆಣ್ಣುಮಕ್ಕಳು ಯಾರೊಬ್ಬರೊಂದಿಗೆ ಮಾತಾಡಬೇಕಾದ್ರೂ ಬಹಳ ಜೋಪಾನ. ಮಿಥುನ ರಾಶಿಯಲ್ಲಿ ಜನಿಸಿರ್ತಕ್ಕಂಥ ಹೆಣ್ಣುಮಕ್ಕಳು ಯಾವುದೇ ಕೆಲಸ ಕಾರ್ಯಗಳಾಗಲಿ, ಯಾವುದೇ ಉದ್ಯೋಗ ರಂಗದಲ್ಲಿರಲಿ, ನೀವು ಮಾಡ್ತಕ್ಕಂತಹ ನಿಮ್ಮ ವೃತ್ತಿ ಧರ್ಮದಲ್ಲಿ ಇವತ್ತಿನ ದಿವಸ ಮಿಥುನ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಕಷ್ಟಗಳಿದೆ. ಈ ಕಷ್ಟಗಳನ್ನು ಆದಷ್ಟು ದೂರ ಮಾಡ್ಕೋಬೇಕಾದ್ರೆ ನೀವು ಮಾಡಬೇಕಾದ್ದು ನಿಮ್ಮ ನಿತ್ಯ ಕರ್ಮಾನುಷ್ಠಾನದ ಜೊತೆಗೆ ಇವತ್ತಿನ ದಿವಸ ಲಲಿತಾ ಸಹಸ್ರನಾಮನೋ, ಲಕ್ಷ್ಮೀ ಕುಂಕುಮಾರ್ಚನೆನೋ ಅಥವಾ ಇನ್ನೇನಾದ್ರು ಒಂದು ವಿಶೇಷವಾಗಿರ್ತಕ್ಕಂಥ ದೇವಿ ಆರಾಧನೆ ಮಾಡೋದ್ರಿಂದ ಖಂಡಿತ ಸಾಧ್ಯವಾದಷ್ಟು ಅನುಕೂಲತೆ ಪಡಿತೀರಿ. ಹಾಗೆ ಉದ್ಯೋಗಕ್ಕೆ ಹೊರಡತಕ್ಕಂಥ ಪುರುಷರು ಮನೆಯಿಂದ ಆಚೆ ಹೊರಡುವಾಗ, ಮನೆಯಿಂದ ಆಚೆ ಹೊರಡುವಂಥ ಸಮಯದಲ್ಲಿ ನಿಮ್ಮ ಉಂಗುರದ ಬೆರಳಿಂದ ಒಂದು ಸ್ವಲ್ಪ ಅರಿಶಿನ ಕೈಗಲ್ದುಕೊಂಡು ಅರಿಶಿನ 2 ಕೈಗಳಲ್ಲೂ ಉಜ್ಜಿ ಅದನ್ನು ಕಣ್ತುಂಬ ನೋಡ್ತಕ್ಕಂಥದ್ದು, ನೋಡಿ ಮನೆದೇವರ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿ ನಂತರ ಆಚೆ ಹೊರಡತಕ್ಕಂಥದ್ದು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಗಳ ಪಾದವನ್ನು ಮುಟ್ಟಿ ನಮಸ್ಕರಿಸಿಕೊಂಡು ಅಥವಾ ಗುರುಗಳನ್ನು ಮನಸ್ಸಲ್ಲಿ ಸ್ಮರಿಸಿ ನಂತರ ಆಚೆ ಹೊರಡೋದ್ರಿಂದ ಮಿಥುನ ರಾಶಿಯಲ್ಲಿರ್ತಕ್ಕಂಥವರ ನಕ್ಷತ್ರಚಾರ ಪ್ರಕಾರ ಯಾವುದೇ ದೋಷಗಳಿದ್ದರೂ ಖಂಡಿತ ದೂರ ಆಗುತ್ತೆ. ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೋಬೇಕಾದ್ರೂ ಗುರುವಿನ ಪಾದಗಳನ್ನು ಮುಟ್ಟಿ ನಮಸ್ಕರಿಸ್ಕೊಂಡ್ರೆ ಖಂಡಿತ ಕಾರ್ಯಸಿದ್ಧಿ. ಇನ್ನು ಉಳಿದಂಥ ರಾಶಿಗಳನ್ನು ಮುಂದೆ ನೋಡ್ತಾ ಹೋಗೋಣ. ಗುರುಜಿ, ನಿಮ್ಗೊಂದು ಚಿಕ್ಕ ಪಾರ್ಸಲ್ ಅನ್ನ ಕಳಿಸ್ಕೊಟ್ಟಿದ್ದಾರೆ ಲಕ್ಷ್ಮಮ್ಮ ನಾಗರಾಜ್ ಅನ್ನೋರು ಗುರುಜಿ. ಜೊತೆಗೊಂದು ಪತ್ರ ಕೂಡ ಕೊಟ್ಟಿದ್ದಾರೆ. ನೀವು ಅದರಲ್ಲಿ ಏನಿದೆ ನೋಡಿ, ನಾನು ಈ ಪತ್ರವನ್ನ ಓದ್ಲಾ ಗುರುಜಿ? ಈತನ್ ಮತ್ತೆ ಓದಿ ತಾಯಿ. ಗುರುಜಿ, ಲಕ್ಷ್ಮಮ್ಮ ನಾಗರಾಜ್ ಅಂತ, ಜೊತೆಗೆ ಸೋಮಶೇಖರ್ ಅಂತ ಅವ್ರ ಮಗ ಕೂಡ ಈ ಪತ್ರವನ್ನ ಬರಿತಾ ಇದ್ದಾರಂತೆ. ಪರಮ ಪೂಜ್ಯ ಆತ್ಮೀಯ ದೈವಿ ಸ್ವರೂಪರಾದ ಶ್ರೀ 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 ಡಾಕ್ಟರ್ ಆನಂದ್ ಗುರೂಜಿಯವರ ಚರಣ ಕಮಲಗಳಿಗೆ ನಿಮ್ಮ ಸಹಸ್ರ ಕೋಟಿ ಭಕ್ತರಲ್ಲೊಬ್ಬರಾದ ಲಕ್ಷ್ಮಮ್ಮ ನಾಗರಾಜ್ ಮತ್ತು ಸೋಮಶೇಖರ್ ಅವರ ಮಗ ನಾನು ಮಾಡುವ ಸಹಸ್ರ ಕೋಟಿ ವಂದನೆಗಳು ಗುರುಜಿ. ಮತ್ತು ಜಿ ಕನ್ನಡ ವಾಹಿನಿಗೆ ಆನಂದ್ ಗುರೂಜಿ ಅಂತಹವರನ್ನ ನಮಗೆ ನೀಡಿದ್ದು ನಮ್ಮ ಸುಕೃತ ಅಂತ ಭಾವಿಸ್ತೇವೆ. ನಿಮಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀರಾ. ಧನ್ಯವಾದಗಳು ಅಮ್ಮ. ಅವ್ರು ಹೇಳ್ತಾರೆ, ದಯವಿಟ್ಟು ನಮ್ಮ ಮೇಲೆ ದಯೆ ತೋರಿ ಈ ಒಂದು ಪ್ರಸಾದವನ್ನ ಸ್ವೀಕರಿಸಿ ಅಂತ ಪ್ರಸಾದ ಕಳಿಸಿದಾರ ಗುರುಜಿ. ಪ್ರಸಾದ ಅಷ್ಟೇ ಅಲ್ಲ, ತಿರುಮಲ ತಿರುಪತಿ ಶ್ರೀನಿವಾಸನ ಒಂದು ವಿಶೇಷವಾಗಿರ್ತಕ್ಕಂತಹ ವಿಮಾನ ಗೋಪುರ ಅಂತ ಏನಿದೆ, ಆ ವಿಮಾನ ಗೋಪುರ ತರಹದ್ದೇ ಒಂದು ವಿಗ್ರಹವನ್ನು ಕಳಿಸಿದ್ದಾರೆ. ಎಷ್ಟು ವಿಶೇಷ! ಬುಧವಾರದ ದಿವಸ ಈ ಪ್ರಸಾದವನ್ನು ನಮ್ಮ ಕೈ ಸೇರಿಸಿದ್ದೀರಿ. ನಿಜಕ್ಕೂ ಇದು ನಮ್ಮ ಒಂದು ಪೂರ್ವಜನ್ಮದ ಪುಣ್ಯವೂ ಮತ್ತು ಇವತ್ತಿನ ದಿವಸ ಈ ಒಂದು ವಿಶೇಷತೆಯನ್ನು ಎಲ್ಲರೂ ನೋಡಿ ಆನಂದ ಪಡಲಿಕ್ಕೂ, ಎಲ್ಲರಿಗೂ ಸಹಿತ ಗೋವಿಂದನ ನಾಮಸ್ಮರಣೆ ಮಾಡಲಿಕ್ಕೆ ಒಂದು ವಿಶೇಷವಾದಂಥ ದಿನ. ಗೋವಿಂದ ಗೋವಿಂದ ಏಳುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ಹರಿಹರರ ಆರಾಧನೆ ತುಂಬಾ ವಿಶೇಷ ಅಂದ್ರೆ ನೋಡಿ, ಪ್ರಸಾದ ಬಂದಿದೆ ನಮ್ಮ ಕಾರ್ಯಕ್ರಮ. ಎಂತ ವಿಶೇಷ ನಮ್ಮ. ಹೌದು, ನಾವು ಮಾತಾಡ್ತಾ ಇದ್ದಾಗಲೇ ಭಗವಂತ, ಇದು ಕಲಿಯುಗದಲ್ಲಿ ಭಗವಂತ ಇದ್ದಾನೆ ಇಲ್ಲ ಅನ್ನೋದಕ್ಕೆ ಇದೊಂದು ನಿದರ್ಶನ. ಹರಿಹರೇಶ್ವರರ ಬಗ್ಗೆ ನಾನಿವತ್ತು ಅನುಷ್ಠಾನ ಮಾಡಬೇಕು ಅಂದೆ. ನೋಡಿದ್ರೆ ಶ್ರೀನಿವಾಸನ ವಿಮಾನ ಗೋಪುರ ಇಲ್ಲಿದೆ. ಅದಕ್ಕಿನ್ನ ವಿಶೇಷ ಅದೇ ವಿಶೇಷ. ಲಡ್ಡು ವಿಶೇಷ. ಈ ಲಡ್ಡು ಪ್ರಸಾದ ನೀವು ನೋಡಬೇಕು, ನಾವು ಸವಿಬೇಕು. ಎಂತ ಭಾಗ್ಯ. ಲಕ್ಷ್ಮಮ್ಮ ಅವರೇ, ಧನ್ಯವಾದಗಳು. ತುಂಬಾ ಖುಷಿ ಅನಿಸ್ತು ಪ್ರಸಾದವನ್ನ ಕಳಿಸಿದ್ದಕ್ಕಾಗಿ. ಗುರುಜಿ, ಇನ್ನು ಅವ್ರು ಹೇಳ್ತಾ ಇದ್ದಾರೆ, ದಯವಿಟ್ಟು ನಮ್ಮ ಮೇಲೆ ದಯೆ ತೋರಿ ಪ್ರಸಾದವನ್ನ ಸ್ವೀಕರಿಸಿ ಮತ್ತು
ಪತ್ರವನ್ನ ಪರಾಮರ್ಶಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾನೆ ಗುರುಜಿ. ಅವರ ಕಿರಿಯ ಮಗನಾದ ಮಂಜುನಾಥ್ ಬಗ್ಗೆ ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಮನೆ ಬಿಟ್ಟು ಹೋಗಿ 9 ವರ್ಷಗಳಾಯ್ತು ಗುರುಜಿ. ಅವನು ಕೆಲ್ಸಕ್ಕೆ ಅಂತ ಹೋದವನ್ ಮನೆಗ್ ಬರ್ಲೇ ಇಲ್ಲ. ಅವತ್ತಿಂದ ಇವತ್ತಿನವರೆಗೂ ತುಂಬಾ ಪೂಜೆ ಪುನಸ್ಕಾರ ಮಾಡಿದೀವಿ. ಹೊತ್ತ ಹರಕೆಗಳೇ ಲೆಕ್ಕವೇ ಇಲ್ಲ ಗುರುಜಿ. ಆದ್ರೂ ಕೂಡ ಪ್ರಯೋಜನ ಇಲ್ಲ. ನನ್ಗೂ ಕೂಡ ಹುಷಾರಿಲ್ಲ. ಸಕ್ಕರೆ ಕಾಯಿಲೆ, BP, ಥೈರಾಯ್ಡ್ ಎಲ್ಲಾ ಸಮಸ್ಯೆಯಿಂದ ಬಳಲ್ತಾ ಇದ್ದೀನಿ. ಸಾಯೋಕ್ ಮುಂಚೆ ಒಂದೇ ಒಂದು ಸರಿ ಅವ್ನ ಮುಖ ನೋಡ್ಬೇಕು ಅನ್ನೋದಷ್ಟೇ ನನ್ನ ಆಸೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಹೊಗಳೋದಕ್ಕೆ ಎಷ್ಟು ಸಾಲುಗಳಾದ್ರೂ ಸಾಲಲ್ಲ ಗುರುಜಿ. ಕತ್ತಲೊಳಗೆ ದೀಪದಂತೆ, ಕುರುಡನಿಗೆ ಕಣ್ಣಿನಂತೆ, ಹಸಿದವನಿಗೆ ಮೃಷ್ಟಾನ್ನದಂತೆ, ಕಡುಪಾಪಿಗೆ ಅದೃಷ್ಟದಂತೆ ನೀವು ನಮಗೆ ಸಿಕ್ಕಿದ್ದೀರಾ. ನಿಮ್ಮ ಕೀರ್ತಿ ಇಡೀ ವಿಶ್ವಕ್ಕೆ ಹರಡಲಿ ಅಂತ ಅವರು ಹಾರೈಸ್ತಾ ಇದ್ದಾರೆ. ಖಂಡಿತ ಗುರುಜಿಯವರು ನಿಮ್ಗೆ ಪರಿಹಾರವನ್ನ ನೀಡ್ತಾರೆ. ಗುರುಜಿ, ಲಕ್ಷ್ಮಮ್ಮ ನಾಗರಾಜ್ ಅವರು ಈ ಒಂದು ಪತ್ರವನ್ನ ಕಳಿಸಿ ಪ್ರಸಾದವನ್ನ ಕೂಡ ಕಳಿಸಿರಿ. ಏನ್ ಹೇಳ್ತೀರಾ ಪರಿಹಾರವನ್ನ? ಸೋಮಶೇಖರ್ ಬಹುಶಃ ಅವರ ಹಿರಿಯ ಮಗ ಅಂತೆ ಗುರುಜಿ ಬರ್ದಿರೋ ಪತ್ರ. ಅವರು ಬಹಳ ಸೊಗಸಾಗಿ ಬರ್ದಿದ್ದೀರಾ ಸೋಮಶೇಖರ್. ಸಿಹಿಯ ಹಿಂದೆ ಕಹಿ ಇದೆ ಅಂತ ಹೇಳ್ತಾರೆ. ಸುಖದ ಹಿಂದೆ ದುಃಖನೂ ಇರುತ್ತೆ. ನೀವು ಅಮೃತಕ್ಕೆ ಸಮಾನವಾಗಿರ್ತಕ್ಕಂಥ ತಿರುಮಲ ಶ್ರೀನಿವಾಸನ ಪ್ರಸಾದವನ್ನು ಕಳಿಸ್ಕೊಟ್ರಿ. ನೀವು ಪ್ರಸಾದ ಕಳಿಸಿದ್ದು ಭಗವಂತನ ಒಂದು ಸುಂದರವಾದಂತಹ ಒಂದು ಮೂರ್ತಿ ವಿಗ್ರಹವನ್ನು ಕಳಿಸಿದ್ದು, ಅಲ್ಲಿಂದ ಕುಂಕುಮ ಪ್ರಸಾದ ಕಳಿಸಿದ್ದು, ಇದೆಲ್ಲವೂ ಬಹಳ ಸಂತೋಷ. ಇದೆಲ್ಲ ಒಂದಾದರೆ ನಿಮ್ಮ ಒಳ ಮನಸ್ಸಿನಿಂದ ನೀವು ಹಾಡಿ ಹೊಗಳಿದ್ದು ಇನ್ನಷ್ಟು ಸಂತೋಷ. ಆದರೆ ಇದರ ಹಿಂದೆ ದುಃಖದ ಮನೆ ಒಂದು ಭದ್ರಕೋಟೆ ಥರ ನಿಮ್ಮಲ್ಲಿಟ್ಕೊಂಡು ಆ ಕೋಟೆಯಲ್ಲಿ ಕೂತು ಇಷ್ಟೆಲ್ಲವನ್ನು ಸಹಿತ ನನಗೆ ಕಳಿಸ್ಕೊಟ್ಟಿದ್ದೀರಿ. ಇದಕ್ಕೆ ಏನು ಹೇಳೋದು ನಮಗೆ ಅರ್ಥವಾಗಲ್ಲ. ಆದರೆ ಒಂದಂತೂ ಸತ್ಯ, ನಿಮ್ಮ ಮಗ 9 ವರ್ಷ ಆಯಿತು ಮನೆ ಬಿಟ್ಟು ಹೋಗಿ ಅಂತ ಹೇಳಿದ್ರಿ. ನೀವು ಕಳಿಸಿರ್ತಕ್ಕಂಥ ಫೋಟೋಲ್ಲಿ ಈ ಮಗುವಿನ ಕಣ್ಣರೇಖೆ ಸ್ಪಷ್ಟವಾಗಿ ಸ್ವಲ್ಪನೂ ಸ್ಪಷ್ಟತೆ ಇಲ್ಲ. ಕಣ್ಣರೇಖೆ ಸ್ಪಷ್ಟವಾಗಿದ್ದರೆ ಖಂಡಿತ ಇದಕ್ಕೆ ನಿಖರವಾದಂತಹ ಒಂದು ಭವಿಷ್ಯತ್ತನ್ನು ನಾನು ಖಂಡಿತ ತಿಳಿಸ್ತಿದ್ದೆ. ಹೀಗಿರಬೇಕಾದಂಥ ಕಾಲದಲ್ಲಿ ನೀವು ಭಗವಂತನ ಪ್ರಾರ್ಥನೆ ಮಾಡಿ ಈ ಪ್ರಸಾದವನ್ನು ನಮಗಿಲ್ಲಿ ಕಳಿಸ್ಕೊಟ್ಟಿದ್ದೀರಿ. ನಾನು ಸಾಧ್ಯವಾದಷ್ಟು ಬೇಗ ನಿಮ್ಮ ಹೆತ್ತ ಕರಳಿನ ನೋವು, ನಿಮ್ಮ ಯಾಕೆಂದರೆ ಈ ಸಂಕಟ ಸಾಮಾನ್ಯಕ್ಕೆ ಜನ್ಮ ಕೊಟ್ಟ ತಾಯಿ ತನ್ನ ಹೆತ್ತ ಕರಳಿದೆಯಲ್ಲ, ಅದು ಸಾಮಾನ್ಯವಾದಲ್ಲ. ಆ ತಾಯಿ ಎಷ್ಟೇ ವಯಸ್ಸಾದರೂ ತನ್ನ ಮಗನ ನೋಡಬೇಕು, ತನ್ನ ಮಗನ ಜೊತೆ ಮಾತಾಡಬೇಕು. ಅದು ಮಾತೃ ಹೃದಯ. ಅಂದರೆ ತಾಯಿಗೆ ಎಷ್ಟೇ ಆದರೂ ಸಹಿತ, ಎಷ್ಟೇ ವಯಸ್ಸಾದಂಥ ತಾಯಿಗೂ ತನ್ನ ಮಗನ ಪಕ್ಕದಲ್ಲಿ ಕೂತ್ಕೊಂಡ್ರೆ ಏನೋ ಒಂದು ಆನಂದ. ಯಾಕೆಂದರೆ ತಾನು ಹೆತ್ತಿರೋ ಮಗ ತನ್ನ ಮಡಿಲಲ್ಲೇ ಇರಬೇಕು, ತನ್ನ ಜೊತೆಲೇ ಇರಬೇಕು ಅಂತ ಆಸೆ ಪಡೋದು ಒಬ್ಬ ತಾಯಿ ಮಾತ್ರನೇ. ಆದರೆ ರೆಕ್ಕೆ ಬಂದ ತಕ್ಷಣ ಹಾರ್ಕೊಂಡು ಹೋಗುವಂಥ ಗುಣ ಮಕ್ಕಳಲ್ಲಾಗ್ಬಿಟ್ಟಿರುತ್ತೆ. ಬಹುಶಃ ಅದು ಪ್ರಕೃತಿಯೋ ಅಥವಾ ಕಾಲವೋ ಅಥವಾ ಮನುಷ್ಯನ ಸ್ವಬುದ್ಧಿನೋ, ಅದು ದುರ್ಬುದ್ಧಿ ಅಂತಲೂ ಹೇಳ್ಬೋದು. ಆದರೂ 9 ವರ್ಷಗಳಿಂದ ಕಾಣೆಯಾಗಿರ್ತಕ್ಕಂಥ ನಿಮ್ಮ ಮಗ ಶ್ರೀನಿವಾಸನ ಅನುಗ್ರಹದಿಂದ ಇದು ತಿಳಿಸೋದೇ ಆದರೆ ಖಂಡಿತವಾಗಲೂ ಈತನಿಗೆ ಜೀವದಲ್ಲಿ, ಅಂದರೆ ಯಾವುದೇ ಕಾರಣಕ್ಕೂ ಜೀವಕ್ಕೆ ತೊಂದರೆ ಇಲ್ಲ, ಈತ ಇದ್ದಾನೆ. ಆದಷ್ಟು ಬೇಗ ನಿಮ್ಮ ಮನೆಗೆ ಬಂದು ಸೇರಲಿ. ನಿಮ್ಮ ತಾಯಿ ಮಕ್ಕಳ ಇಬ್ಬರು ಒಂದೊಬ್ಬರನ್ನೊಬ್ಬರು ನೋಡುವಂತಹ ಭಾಗ್ಯ ಅತಿ ಶೀಘ್ರವಾಗಿ ಬರಲಿ ಅಂತ ನಾನು ಶ್ರೀನಿವಾಸನ ಪ್ರಾರ್ಥಿಸ್ತೇನೆ. ಯಾಕೆಂದರೆ ಇಲ್ಲಿ ಕಣ್ಣರೇಖೆ ಸ್ಪಷ್ಟತೆ ಇದ್ದರೆ ನಾನು ಇದ್ರ ಹಿಂದೆ ಇದರ ಪೂರ್ವಾಪರದ ಬಗ್ಗೆ ಏನಾದರೂ ಒಂದಿಷ್ಟು ವಿಷಯ ನಿಮಗೆ ತಿಳಿಸ್ಬೋದಾಗಿತ್ತು. ನೀವೇನೋ ಶ್ರದ್ಧೆಯಿಂದ ಭಕ್ತಿಯಿಂದ ಶ್ರೀನಿವಾಸನ ದರ್ಶನ ಮಾಡಿ ಅಲ್ಲಿಂದ ಪ್ರಸಾದವನ್ನು ನಮಗೆ ಕಳಿಸಿ ಈ ಒಂದು ಕಾಗದವನ್ನು ಕಳಿಸಿದ್ದೀರಿ. ಆದರೆ ನಾನು ಒಂದು ಮಾಡಬಹುದು, ನಿಮ್ಮ ಮನಸ್ಸಿಗೆ ಇದರಲ್ಲಿರ್ತಕ್ಕಂಥ ಸತ್ಯಾಸತ್ಯತೆಗಳನ್ನು ತಿಳಿಸೋದಕ್ಕೆ ಆಗದಿರ ಇದ್ದರು ಭಗವಂತನಂತೂ ಖಂಡಿತ ನಾನು ಪ್ರಾರ್ಥಿಸ್ತೇನೆ. ಹಾಗೆ ನನ್ನ ಇಷ್ಟು ಜನ ಅಭಿಮಾನಿ ದೇವರುಗಳಿದ್ದಾರೆ, ಇವರೆಲ್ಲರೂ ಸಹಿತ ಭಗವಂತನ ಪ್ರಾರ್ಥನೆ ಮಾಡಿ ಆದಷ್ಟು ಬೇಗ ನಿಮ್ಮ ಮಗ ನಿಮ್ಮ ಮಡಿಲ್ ಸೇರಲಿ, ನಿಮ್ಮ ಮನೆಗೆ ಬಂದು ಸೇರಲಿ ಅಂತ ನಾವು ದೇವ್ರನ್ನ ಪ್ರಾರ್ಥಿಸ್ತೀನಿ. ತಾಯಿ ಒಳ್ಳೆಯದಾಗಲಮ್ಮ. ಲಕ್ಷ್ಮಮ್ಮ ಅವರೇ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಪತ್ರವನ್ನ ಕಳಿಸಿದ್ದಕ್ಕಾಗಿ, ಹಾಗೆ ಪ್ರಸಾದವನ್ನ ಕಳಿಸ್ಕೊಟ್ಟಿದ್ದಕ್ಕಾಗಿ. ವೀಕ್ಷಕರೇ, ಈಗ ಸ್ವರ ಜ್ಯೋತಿಷ್ಯ ವಿಭಾಗ. ಸ್ವರ ಜ್ಯೋತಿಷ್ಯ ಅಂತ ಹೇಳಿದ್ರೆ ಕರೆಯನ್ನ ಸ್ವೀಕರಿಸೋ ಸಮಯ ಅಂತ ಅಲ್ವಾ? ಮೊದಲೇ ಕರೆಯನ್ನ ಯಾರು ಎಲ್ಲಿಂದ ಮಾಡಿದ್ದಾರೆ ಕೇಳೋಣವಾ? ಹಲೋ. ಹಲೋ, ನಮಸ್ತೆ. ನಮಸ್ಕಾರ ಮೇಡಮ್. ಯಾರು ಮಾತಾಡ್ತಿರೋದು?
ಮೇಡಮ್ ಹೆಸರು ಹೇಳಲೇಬೇಕಾ? ಏನಿಲ್ಲಮ್ಮ, ಪರವಾಗಿಲ್ಲ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತುಂಬಾ ಥ್ಯಾಂಕ್ಸ್. ನಾನು ಬ್ಯಾಂಗ್ಳೂರಿಂದ ಮಾಡ್ತಾ ಇದ್ದೇನೆ. ಏನ್ ಗೊತ್ತಮ್ಮ, ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿದವರು ಹೆಸರು ಹೇಳೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ನಾವು ಬಲವಂತ ಪಡಿಸೋದಿಲ್ಲ. ಯಾಕಂದ್ರೆ ಗುರೂಜಿಯವರು ನಿಮ್ಮ ಸ್ವರ ತರಂಗಗಳ ಆಧಾರದ ಮೇಲೆ ಅಲ್ವಾ ಭವಿಷ್ಯವನ್ನ ಹೇಳೋದು. ಗುರೂಜಿ ಇದ್ದಾರೆ, ಮಾತಾಡಿಮ್ಮ. ತುಂಬಾ ಥ್ಯಾಂಕ್ಸ್ ಮೇಡಮ್. ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಹೇಳಮ್ಮ. ಗುರುಜಿ, ನನ್ನ ಜಾಬ್ ಬಗ್ಗೆ ಕೇಳಬೇಕಾಯ್ತು, ಮತ್ತೆ ಫೈನಾನ್ಸ್ ಬಗ್ಗೆ ಕೇಳಬೇಕಾಯ್ತು. ಜಾಬ್ ಗೌರ್ಮೆಂಟ್ ಜಾಬ್ ಸಿಗುತ್ತಾ ಅಂತ. ಮತ್ತೆ ನಾನೀಗ ಒಂದು MNC ಕಂಪ್ನಿಗೆ ಹೋಗ್ತಾ ಇದ್ದೇನೆ. ಬಟ್ ಅಲ್ಲಿ ಯಾವ ತರ ಪ್ರಮೋಷನ್ ಆಗುತ್ತಾ, ಇಲ್ಲ ನಂಗೆ ಗೌರ್ಮೆಂಟ್ ಜಾಬ್ ಸಿಗುತ್ತಾ ಕೇಳಬೇಕಾಯ್ತು ಗುರುಜಿ. ನೋಡಮ್ಮ, ನಿನ್ನ ಸ್ವರತರಂಗ ಪ್ರಕಾರ ಲಗ್ನದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ. ಈಗ ಪ್ರಸ್ತುತ ಈ ಕಳೆದ ಒಂದು 3 ತಿಂಗಳಿಂದ ಈಚೆಗೆ ನಿನ್ನ ಮನಸ್ಸಲ್ಲಿ ಬಹಳಷ್ಟು ಒಂಥರ ಕಳಮಳ ಶುರುವಾಗಿದೆ. ಮನಸ್ಸಲ್ಲಿ ಒಂಥರ ಆತಂಕ ಇದೆ, ಭಯ ಇದೆ. ಜೊತೆಗೆ ನಾನು ಯಾವುದೋ ಒಂದು ಸ್ಟೆಪ್, ಒಂದು ದಾರಿ ಮುಂದೆ ಒಂದು ಹೆಜ್ಜೆ ಜಾಸ್ತಿ ಇಟ್ಟಿದ್ದೀನೇನೋ ಅಂತಕ್ಕಂಥ ಒಂದು ಭಯನೂ ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಯಾಕೆಂದ್ರೆ ಕೆಲಸ ಕಾರ್ಯಗಳಲ್ಲೂ ಸ್ವಲ್ಪ ಅಡ್ಡಿ ಆತಂಕ ಇದ್ದು ನೀನು ಮಾಡ್ತಾ ಇರ್ತಕ್ಕಂಥ ವೃತ್ತಿ ಧರ್ಮದಲ್ಲಿ ಅಷ್ಟೊಂದು ಸಮಂಜಸವಾಗಿ ತೃಪ್ತಿಕರವಾದಂಥ ಜೀವನ ನಿಂದಲ್ಲ. ಜೊತೆಗೆ ನೀನು 4 ಗೋಡೆ ಮಧ್ಯದಲ್ಲಿ ಒಂದು ಸರಹದ್ದಲ್ಲಿದ್ದು ನಾನು ಹೀಗೆ ಇರಬೇಕು, ಹೀಗಿದ್ರೆ ಚೆನ್ನ ಅಂತ ನಿನ್ನ ಮನಸ್ಸಲ್ಲಿ ಅಂದ್ಕೊಂಡ್ರೆ ಈ ಪರಿಸರ ನಿನ್ನ ಬಿಟ್ಕೊಡ್ದಿರಾ ನಿನ್ನ ಬೇರೊಂದು ದಾರಿಗೆ ಎಳ್ಕೊಂಡು ಹೋಗ್ತಾ ಇದೆಯೋ ಅಂತಕ್ಕಂಥ ಒಂದು ಆಸೆ, ಒಂದು ಭಯದ ವಾತಾವರಣ ನಿನ್ನ ಹಿಂಬಾಲಿಸ್ತಾ ಇದೆ. ಅದರಿಂದ ಈಗ ಅಷ್ಟು ಒಳ್ಳೆ ಸಮಯ ಅಲ್ಲ. ಇನ್ನು 9 ತಿಂಗಳ ತನಕ ಇದೇ ತರಹ ತೊಂದರೆ ಇದೆ. ಮುಂದಿನ 9 ತಿಂಗಳವರೆಗೂ ಯಾವುದೇ ತರಹ ಒಳ್ಳೆ ಅನುಕೂಲಗಳಾಗ್ತಕ್ಕಂಥದ್ದು ಸ್ವಲ್ಪ ನಿಧಾನ. ಅದಕ್ಕಾಗಿ ಇನ್ನು 2 ತಿಂಗಳು 12 ದಿವಸದ ನಂತರ, ಕರೆಕ್ಟಾಗಿ ಇವತ್ತಿಗೆ 2 ತಿಂಗಳು 12 ದಿವಸದ ನಂತರ ನೀವು ಲಲಿತಾ ಸಹಸ್ರನಾಮನೋ, ದುರ್ಗಾ ಸಪ್ತಶತಿನೋ ಅಥವಾ ದೇವಿ ಖಡ್ಗಮಾಲನೋ ಇಂತಹದ್ದು ದೇವಿ ಪಾರಾಯಣ ಮಾಡೋದ್ರಿಂದ ಖಂಡಿತವಾಗ್ಲೂ ಕಾರ್ಯಸಿದ್ಧಿ ಆಗುತ್ತೆ. ಅಲ್ಲಿಂದ ಆಚೆ ನಿಮ್ಮ ಭವಿಷ್ಯತ್ತು ಸಾಕಷ್ಟು ಅಭಿವೃದ್ಧಿ ಆಗುತ್ತೆ. ಗುರುಜಿ, ಗೌರ್ಮೆಂಟ್ ಜಾಬ್ ಸಿಗುತ್ತಾ ಗುರುಜಿ ನಮ್ಗೆ? ನಿನ್ನ ಸ್ವರತರಂಗ ಪ್ರಕಾರ ಸರ್ಕಾರಿ ಉದ್ಯಮನೇ ಬೇಕು ಅಂತ ಹೇಳಿ ನೀನು ಆಸಕ್ತಿಯಿಂದ ಅದರ ಹಿಂದೆ ಬೀಳ್ತಕ್ಕಂಥದ್ದು ಅಷ್ಟು ಸಮಂಜಸ ಅಲ್ಲ. ಯಾಕೆಂದ್ರೆ ನಿನ್ನ ಭವಿಷ್ಯದಲ್ಲಿ ಎಲ್ಲವೂ ಸಹಿತ ನಿನ್ನ ಅದೃಷ್ಟ ದುರಾದೃಷ್ಟ ಹೇಗಿದೆ ಅಂದ್ರೆ ಅಂಗೈಯ ತನಕ ಬರುತ್ತೆ, ಎಲ್ಲ ಇನ್ನೇನು ತುತ್ತು ತಿನ್ನಬೇಕು, ಕೈಜಾರು ಬಿದ್ದೋಗ್ಬಿಡುತ್ತೆ. ಅದರಿಂದ ಸರ್ಕಾರಿ ಉದ್ಯಮ ನೀವು ಸಿಗಬಹುದು, ಅದು ತುಂಬಾ ಲೇಟು, ತಡ ಇದೆ. ಆದರೆ ಅಷ್ಟರೊಳಗೆ ಈ ಅನುಷ್ಠಾನಗಳನ್ನು ಮಾಡಿಕೊಂಡ್ರೆ ಸ್ವಲ್ಪ ಅನುಕೂಲ ಆಗ್ಬಹುದು. ಸಾಧ್ಯವಾದರೆ ಒಂದು ಸಮುದ್ರ ಸ್ನಾನನೂ ಮಾಡಮ್ಮ. ಕಾರ್ಯಕ್ರಮಕ್ಕೆ ಒಂದು ಸಮುದ್ರ ಸ್ನಾನ ಮಾಡೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿ ಆಗುತ್ತೆ. ಧನ್ಯವಾದಗಳಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಂದು ಕರೆಯನ್ನೀಗ ಸ್ವೀಕರಿಸೋಣವಾ? ಹಲೋ 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 ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಯಾರು ಮಾತಾಡ್ತಿರೋದ್ಮಾ? ನಾನು ತುಮಕೂರಿಂದ ವೇದ ಅಂತ ಹೇಳಿ ಮೇಡಮ್. ವೇದ ಅವ್ರು ಯಾರ ಬಗ್ಗೆ ಕೇಳ್ಬೇಕಿತ್ಮಾ? ನಮ್ಮ ತಮ್ಮನ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ತಮ್ಮ ಪಕ್ಕದಲ್ಲೇ ಇದ್ದಾರಾ? ಇಲ್ಲ ಮೇಡಮ್, ಅವ್ರ ಊರ ಹಳ್ಳಿಲಿದ್ದಾರೆ. ವೇದ ಅವರೇ, ಪ್ರತಿ ಬಾರಿ ನಾವು ಹೇಳ್ತೀವಲ್ವಮ್ಮ, ಯಾರ ಬಗ್ಗೆ ಕೇಳ್ಬೇಕು ಅಂತಿರ್ತೀರಾ ಅವ್ರು ನಿಮ್ ಜೊತೆಲಿ ಇದ್ರೆ ಒಳ್ಳೇದು. ಯಾಕಂದ್ರೆ ಇದು ಸ್ವರ ಜ್ಯೋತಿಷ್ಯ. ಹಾಗಾಗಿ ಗುರುಜಿ ಇದ್ದಾರೆ, ಮಾತಾಡಿಮ್ಮ. ಸರಿ ಮೇಡಮ್. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಮ್ ತಂದೆ ತೀರೋಗಿದ್ದಾರೆ. ನಮ್ಮ ಪಪ್ಪನಿಗೆ ಎಷ್ಟು ಹುಡುಗಿ ನೋಡಿದ್ರು ಸೆಟ್ ಆಗ್ತಿಲ್ಲ ಗುರುಜಿ. ಅವನದೇ ಚಿಂತೆ ಆಗ್ಬಿಟ್ಟಿದೆ. ಆದ್ರೂ ಅವರ ಜನ್ಮ ನಕ್ಷತ್ರ ಗೊತ್ತಮ್ಮ? ಗೊತ್ತು ಸ್ವಾಮೀಜಿ. ಹೇಳಮ್ಮ, ಜನ್ಮ ನಕ್ಷತ್ರ ಏನು? ಗೌರೀಶ್ ಅಂತ ಹೇಳಿ 22/80. ನಾನು ಜನ್ಮ ನಕ್ಷತ್ರ ಕೇಳಿದೆ, ಡೇಟ್ ಆಫ್ ಬರ್ತ್ ಕೇಳಿಲ್ಲ. ರಾಶಿ ನಕ್ಷತ್ರ ಹೇಳಿಮ್ಮ. ವೇದ ಅವರೇ, ರಾಶಿ ನಕ್ಷತ್ರ ಗೊತ್ತಾ ಅವ್ರದ್ದು? ಕುಂಭರಾಶಿ ಸ್ವಾಮೀಜಿ. ಕುಂಭರಾಶಿಯವರಿಗೆ ಪ್ರಸ್ತುತ ಗುರು ಚೆನ್ನಾಗಿದ್ದಾನಂತ ತೊಂದರೆ ಇಲ್ಲ, ಭಯಬೀಳ್ಬೇಕಾದ ಅವಶ್ಯಕತೆಯೂ ಇಲ್ಲ. ಸ್ವಲ್ಪ ದಿವಸ ಕಾಯಿರಿ. ಆದರೂ ನಿಖರವಾದಂಥ ಸ್ಪಷ್ಟತೆ ಮಾಹಿತಿ ನಿಮಗೆ ಬೇಕಾದರೆ ಒಂದು ವ್ಯಕ್ತಿ ಅವರೇ ನನ್ನ ಮಾತಾಡಬೇಕು, ಅಥವಾ ಅವರ ಜನ್ಮ ನಕ್ಷತ್ರ ಮತ್ತು ಜನ್ಮ ಲಗ್ನ ಎರಡೂ ಸ್ಪಷ್ಟತೆ ಕರೆಕ್ಟಾಗಿರಬೇಕು. ಇವೆರಡೂ ಕ್ರಮವಾಗಿದ್ದರೆ ನಾನು ತಿಳಿಸ್ಬೋದು. ಇಲ್ಲ ಅಂದರೆ ಸುಮ್ಮನೆ ಸಮಯ ವೃಥಾ ವೇಸ್ಟ್ ಮಾಡ್ದಂಗೆ ಆಗುತ್ತೆ ಅಂತ ನಂಗನ್ಸುತ್ತೆ. ಇರಲಿ, ಮತ್ತೊಮ್ಮೆ ಕರೆ ಮಾಡಿ ನಾನು ಮಾತಾಡ್ತೇನೆ. ಖಂಡಿತ ವೇದ ಅವರೇ, ಗುರುಜಿಯವರು ಹೇಳಿದಂತೆ ನಿಮ್ಮ ತಮ್ಮ ನಿಮ್ಮ ಜೊತೆಯಲ್ಲಿದ್ದಾಗ ಮತ್ತೊಮ್ಮೆ ಕರೆಗೆ ಪ್ರಯತ್ನ ಮಾಡಿ. ಧನ್ಯವಾದ ಗುರುಜಿ. ಈಗ ಕರ್ಕಾಟಕ ರಾಶಿಗೆ ಹೇಗಿದೆ ಈ ದಿನ ಅಂತ ಏನ್ ಹೇಳ್ತೀರಾ? ಖಂಡಿತಮ್ಮ. ಇನ್ನ ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಕೆಲಸಗಳು ಸ್ವಲ್ಪ ಮಂದಗತಿಯಲ್ಲಿ ಸಾಗುವಂಥದ್ದು, ಸ್ಪೀಡ್ ಆಗೋದಿಲ್ಲ, ನಿಧಾನಕ್ಕೆ ಜರುಗುವಂಥದ್ದು. ಜೊತೆಗೆ ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಎಲ್ಲ ಕೆಲಸದ ಹಿಂದೆ ಶತ್ರುಗಳಿದ್ದಾರೇನೋ, ಅಥವಾ ನಾವು ಆಡ್ತಕ್ಕಂತಹ ಮಾತಿನ ಹಿಂದೆ ಯಾರಾದರೂ ನಾವು ಹಿಂಬಾಲಿಸಿದ್ದಾರೇನೋ, ಅಥವಾ ನಾವು ಹಾಕೋ ಹೆಜ್ಜೆ ಹಿಂದೆ ಯಾರಾದರೂ ನಮ್ಮ ಹಿಂದೆ ನೋಡ್ತಾ ಇದ್ದಾರೇನೋ,
ಈ ಥರ 10 ಹಲವಾರು ಥರ ಸಮಸ್ಯೆಗಳು ಮತ್ತು ಮನಸ್ಸಲ್ಲೊಂಥರ ಬಾಧೆ, ಭಯ ಇವೆಲ್ಲವೂ ನಿಮ್ಮನ್ನು ಬಾಧಿಸುತ್ತೆ. ನಿಮ್ಮ ಸ್ವಹಸ್ತದಿಂದ ನಿಮ್ಮ ಖರ್ಚು ವೆಚ್ಚ ಎಲ್ಲವೂ ಸಹಿತ ನಿಮ್ಮ ಇಷ್ಟದ ಪ್ರಕಾರ ನಡೆದರೂ ಇನ್ನೊಬ್ಬರಿಗಾಗಿ ಅಂಜಬೇಕಾಗತ್ತೆ. ಮತ್ತು ಪರಿಸರದಲ್ಲಿರ್ತಕ್ಕಂತಹ ಶತ್ರುಗಳು ಎಲ್ಲಿ ಹೇಗೆ ಬರ್ತಾರೋ ಅದು ತಿಳಿದಂಥ ರೀತಿಯಲ್ಲಿರುತ್ತೆ. ಇವತ್ತು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆಯಾಗಿರಿ. ಇವತ್ತಿನ ದಿನ ಅಷ್ಟು ಸರಿಸಮಾನವಾದ್ದಲ್ಲ, ಸಮಂಜಸವಾದ್ದೂ ಅಲ್ಲ. ಕರ್ಕಾಟಕ ರಾಶಿಯಲ್ಲಿರೋರು ಇವತ್ತಿನ ದಿವಸ ದೇವಿ ಆರಾಧನೆ ಮಾಡಿ ಕಪ್ಪು ಬಣ್ಣದ ಹಸುಗೆ 2 ಬಾಳೆಹಣ್ಣು ಕೊಟ್ಟು ಪ್ರಾರ್ಥನೆ ಮಾಡಿ ಬಂದರೆ ಸ್ವಲ್ಪ ಮಟ್ಟಿಗೆ ಧೈರ್ಯ, ಸ್ಥೈರ್ಯ, ಮನಸ್ಸಿಗೊಂದು ನೆಮ್ಮದಿ, ನೀವು ಮಾಡ್ತಕ್ಕಂಥ ಕೆಲಸಕ್ಕೆ ಒಂದು ಯಶಸ್ಸು ಖಂಡಿತ ಸಿಗುತ್ತೆ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಗೋಸ್ಕರ ಸಾಕಷ್ಟು ಶ್ರಮ ಪಡ್ತಾ ಇರ್ತೀರಿ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತ ಸಿಗೋದು ತುಂಬ ಕಷ್ಟನೇ. ಆದರೆ ನೀವು ಮಾಡ್ತಕ್ಕಂಥ ಅನುಷ್ಠಾನ ಕ್ರಮಬದ್ಧವಾಗಿ ನೀವು ಮಾಡಿದ್ದೆ ಆದರೆ ಅಷ್ಟೇ ವಿಶೇಷವಾದಂಥ ಫಲ ನೀವು ನೋಡ್ತೀರಿ. ನಿಮ್ಮ ಮನೆ ಪರಿಸರದಲ್ಲಿ ಎಲ್ಲಾದರೂ ಸುತ್ತಮುತ್ತ ಮಾವಿನ ಮರ ಇದ್ದರೆ ಮಾವಿನ ಮರದ ಬುಡಕ್ಕೆ 1 ಉದ್ದರಣೆ ಹಾಲು ಅಥವಾ 1 ಚಿಟಿಕೆ ಸಕ್ಕರೆ, 1 ಉದ್ದರಣೆ ಹಾಲು ಅಥವಾ 1 ಚಿಟಿಕೆ ಸಕ್ಕರೆಯನ್ನು ಮಾವಿನ ಮರದ ಬುಡಕ್ಕೆ ಹಾಕೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಜೊತೆಗೆ ನಿಮ್ಮ ರಾಶಿಗೆ ಅಧಿಪತ್ಯ ಆಗಿರತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ಸೂರ್ಯನಾರಾಯಣನ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ. ಸೂರ್ಯನ ಪ್ರಾರ್ಥನೆ ಮಾಡ್ತಾ ಮಾವಿನ ಗಿಡಕ್ಕೆ 1 ಉದ್ದರಣೆ ಹಾಲು ಅಥವಾ 1 ಚಿಟಿಕೆ ಸಕ್ಕರೆ ಹಾಕೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿ, ಮನಸ್ಸಿಗೆ ನೆಮ್ಮದಿ. ಆ ನೆಮ್ಮದಿ ಪಡಿಬೇಕಾದ್ರೆ ಇಷ್ಟಾರ್ಥಗಳು ಸಿದ್ಧಿಯಾಗಲೇಬೇಕು. ಆ ಸಿದ್ಧಿಗೋಸ್ಕರ ತಾವು ಶ್ರಮ ಪಡಲೇಬೇಕು. ಇವತ್ತು ಸಿಂಹರಾಶಿಯವರು ಶ್ರೀನಿವಾಸನ ದರ್ಶನಕ್ಕೆ ಹೋಗಿ ಬನ್ನಿ, ಮತ್ತಷ್ಟು ಅನುಕೂಲ ಪಡಿತೀರಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ, ಮನಸ್ಸಿಗೆ ಶಾಂತಿ. ಜೊತೆಗೆ ನೀವು ಮಾಡ್ತಕ್ಕಂಥ ಯಾವುದೇ ಕೆಲಸ ಕಾರ್ಯಗಳಾದರೂ ಸಾಕಷ್ಟು ಯಶಸ್ಸನ್ನು ನೋಡ್ತೀರಿ. ವೈದ್ಯಕೀಯ ರಂಗದಲ್ಲಾಗಲಿ ಅಥವಾ ಚಿತ್ರರಂಗದಲ್ಲಾಗಲಿ ಅಥವಾ ನೀವು ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಾಗಲಿ, ಚಿನ್ನ ಬೆಳ್ಳಿ ಅಂಗಡಿ ವ್ಯಾಪಾರಸ್ಥರಿಗಾಗಲಿ ಸಾಕಷ್ಟು ಲಾಭ ಇರತಕ್ಕಂಥ ದಿನ. ಇವತ್ತು ಸಾಕಷ್ಟು ಜನ ಹೂವು ವ್ಯಾಪಾರ ಮಾಡ್ತಕ್ಕಂಥವ್ರಿಗೂ ಸಹಿತ ಅಷ್ಟೇ ಅನುಕೂಲ ಆಗುವಂಥದ್ದು ಕನ್ಯಾ ರಾಶಿಯಲ್ಲಿದೆ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಧೈರ್ಯದಿಂದ ನೀವು ಯಾವುದೇ ಕೆಲಸಗಳನ್ನಾದರೂ ನಿಮ್ಮ ಇಷ್ಟದ ಪ್ರಕಾರ ನೀವು ಮಾಡ್ಕೊಂಡು ಹೊರಟಿದ್ದೆ ಆದರೆ ಸಾಕಷ್ಟು ಲಾಭವನ್ನು ಕಂಡುಕೊಳ್ತೀರಿ. ಅದೃಷ್ಟ ಅಂತಕ್ಕಂಥದ್ದು ನಿಜಕ್ಕೂ ಬಹಳ ವಿಶೇಷವಾಗಿದೆ. ಇವತ್ತು ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 6ರ ತನಕ ಮತ್ತಷ್ಟು ಅನುಕೂಲ ಪಡ್ತಕ್ಕಂಥ ದಿನ. 3 ರಿಂದ 6 ಗಂಟೆ ಒಳಗೆ ತಾವು ಏನು ಕೆಲಸ ಮಾಡಿದ್ರೂ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆ ಯೋಗ ಫಲ ನಿಮ್ಮದಾಗಿರುತ್ತೆ. ಅದೃಷ್ಟ ನಿಮ್ಮದಾದಾಗ ಭಗವಂತನ ಧ್ಯಾನ ಅದೇ ಪ್ರಕಾರ ಮಾಡಬೇಕು. ಒಳ್ಳೆಯದಾಗಲಿ. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ದಿವ್ಯಾ ಅವರೇ. ಯಾರು ಮಾತಾಡ್ತಿರೋದ್ಮ? ನಾವು ಶ್ರೀರಾಮ್ಪುರದಿಂದ ವೀಣಾ ಅಂತ ಮಾತಾಡ್ತಾ ಇರೋದು. ಲೀಲಾ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ಮ? ನಮ್ಮ ಅಣ್ಣನ ಬಗ್ಗೆ ಕೇಳ್ಬೇಕಾಗಿತ್ತು, ಆದ್ರೆ ಅವನ ಊರಲ್ಲಿಲ್ಲ. ನಿಮ್ ಬಗ್ಗೆನೇ ಕೇಳ್ತೀರಾ ಹಾಗಿದ್ರೆ? ಆಯ್ತು ಗುರುಜಿ ಕೊಡಿ. ಸರಿಮಾ, ಮಾತಾಡಿ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಹೌದು ಗುರುಜಿ, ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಮ್ಮ, ಹೇಳಿ ಮಗು. ಗುರುಜಿ, ನಮ್ಮ ಮನೇಲಿ ತುಂಬಾ ಸಮಸ್ಯೆ ಇದೆ. ಈ ಒಂದು ವರ್ಷದಿಂದ ನಮ್ಮ ಅಣ್ಣಂಗೆ ತುಂಬಾನೇ ಹುಷಾರಿಲ್ಲ. ನಮ್ಮ ಮನೇಲಿ ಸಖತ್ ಸಮಸ್ಯೆ ಇದೆ. ಮತ್ತೆ ನಾನು ನಮ್ಮ ಮನೇಲಿ ಮದ್ವೆಗೂ ಟ್ರೈ ಮಾಡ್ತಾ ಇದ್ದಾರೆ. ಮದ್ವೆ ಮಾಡ್ಲಿಕ್ಕೆ ಸೆಟ್ ಆಗ್ತಾ ಇಲ್ಲ. ಅದಕ್ಕೆ ಕೇಳ್ಬೇಕಾಗಿತ್ತು ಗುರುಜಿ. ನಿಮ್ಮ ಮನೆ ದೇವರು ಯಾವ್ದಮ್ಮ? ನಮ್ಮ ಮನೆ ದೇವರು ಆಂಜನೇಯ ಸ್ವಾಮಿ ಗುರುಜಿ. ಆದರೂ ನೀನು ಸ್ವರತರಂಗದಲ್ಲಿ ಈಗ ಪ್ರಸ್ತುತ ಗುರು ಚೆನ್ನಾಗಿದ್ದಾರೆ ತಾಯಿ. ಇಲ್ಲಿವರೆಗೂ ನಿಮ್ಮ ಪ್ರಯತ್ನಗಳು ವಿಫಲವಾದರೂ ಇಲ್ಲಿಂದ ಆಚೆ ನಿಮ್ಮ ಪ್ರಯತ್ನ ಪಟ್ಟರೆ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಯಾಕೆಂದ್ರೆ ಮನಸ್ಸಲ್ಲಿ ಏನೇ ಕಳಮಳ ಇಟ್ಕೊಂಡು ಏನೇ ನೋವಿದ್ರು ಸಹಿತ ಅದನ್ನು ಬಗೆಹರಿಸ್ಕೊಳ್ತಕ್ಕಂಥ ಸೂಕ್ತವಾದ ಸಮಯ ಈಗಿರ್ತಕ್ಕಂಥದ್ದು. ನೀನು ಮಾಡಬೇಕಾದ ಅನುಷ್ಠಾನಗಳನ್ನು ಕ್ರಮಬದ್ಧವಾಗಿ ಮಾಡು. ಸಾಧ್ಯವಾದರೆ 4 ಮಂಗಳವಾರ ಸುಬ್ರಹ್ಮಣ್ಯೇಶ್ವರನ ದರ್ಶನ ಮಾಡಿ ಬಾ. ಮತ್ತು ಯಾರಾದರೂ ಒಂದಿಬ್ಬರು ಮುತ್ತೈದೆಯರನ್ನ 4 ಶುಕ್ರವಾರ ಮನೆಗೆ ಕರೆದು ಅವರಿಗೆ ನಿನ್ನ ಕೈಯಿಂದ ಒಂದಿಷ್ಟು ಅರಶಿನ ಕುಂಕುಮ ಕೊಟ್ಟು ಪ್ರಾರ್ಥನೆ ಮಾಡಮ್ಮ. ಇದು ಮಾಡೋದ್ರಿಂದ ಶೀಘ್ರವಾಗಿ ವಿವಾಹದಲ್ಲಿರ್ತಕ್ಕಂಥ ದೋಷ ದೂರ ಆಗುತ್ತೆ, ಲಗ್ನ ಸೆಟ್ ಆಗುತ್ತೆ. ಲೀಲಾ ಅವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಂದು ಕರೆಯನ್ನೀಗ ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಯಾರು ಮಾತಾಡ್ತಿರೋದು? ನವ್ಯ ಅಂತ ಮೇಡಮ್. ನವ್ಯ, ಎಲ್ಲಿಂದಮ್ಮ? ಇಲ್ಲಿ ಬೆಂಗಳೂರಿಂದ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಿತ್ತು ನವ್ಯ? ನಮ್ಮ ಯಜಮಾನ್ರ ಬಗ್ಗೆ ಮೇಡಮ್. ಯಜಮಾನ್ರು ಪಕ್ಕದಲ್ಲೇ ಇದ್ದಾರಾ? ಇದ್ದಾರೆ ಮೇಡಮ್. ಸರಿ, ಮೊದ್ಲಿಗೆ ನೀವು ಮಾತಾಡಿ ನವ್ಯ. ಗುರುಜಿ ಇದಾರೆ, ಮಾತಾಡಿಮ್ಮ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನಮ್ಮ, ಹೇಳಿ ಮಗು. ನಮ್ಮ ಯಜಮಾನ್ರ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಕೊಡಮ್ಮ, ಫೋನ್ ಕೊಡು, ಮಾತಾಡ್ತೇನೆ. ನಿಮಿಷ ಕೊಡ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ, ಹೇಳಿಪ್ಪ.
ಗುರುಜಿ ನನ್ನ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ. ನಿಮ್ಮ ಹೆಸರು, ನಿಮ್ಮ ಮನೆ ದೇವರ ಹೆಸರು? ನನ್ನ ಹೆಸರು ನಂದಕುಮಾರ್ ಅಂತ. ನಮ್ಮ ಮನೆ ದೇವರ ಹೆಸರು ಮುನೇಶ್ವರಮ್ಮ. ಈ ತರ ಯಾವ ಕೆಲಸ ಮಾಡಿದ್ರು ಇದೇ ಆಗ್ತಾ ಇಲ್ಲ. ಬಿಸ್ನೆಸ್ ಮಾಡಕ್ ಹೋದೆ, ಬಿಸ್ನೆಸ್ ಅಲ್ಲೂ ಸೆಟ್ ಆಗಿಲ್ಲ. ಆಮೇಲೆ ಇದು ಅಂಗಡಿ ಮಾಡಿದೆ, ಅದು ಆಗಿಲ್ಲ. ಆಮೇಲೆ ಇನ್ನೊಬ್ರ ಜೊತೆ ಸೇರ್ಕೊಂಡು ಹಾಲ್ ಬಿಸ್ನೆಸ್ ಮಾಡಿದೆ, ಅದು ಕೈಗಂಟಿಲ್ಲ. ಆಟ ಇದು ತಗೊಂಡೆ, ಅದು ಆಗಿಲ್ಲ. ಯಾವ್ದು ಆಗ್ತಾನೆ ಇಲ್ಲ. ಯಾವ್ದಾರು ಮಾಡಿದ್ರೆ 6 ತಿಂಗಳು ಚೆನ್ನಾಗಿರುತ್ತೆ, ಆಮೇಲೆ 6 ತಿಂಗಳ ಮೇಲೆ ಚೆನ್ನಾಗೇ ಇರೋದಿಲ್ಲ. ಅದಕ್ಕೆ ಗುರುಜಿ ಒಂದು ಕೆಲಸ ಮಾಡಿ, ನಿಮ್ಮ ಮನೆ ಸುತ್ತಮುತ್ತ ಎಲ್ಲಾರು ಒಂದು ನೇರಳೆ ಮರ ಇದೆಯಾ? ಹಾ ಇದೆ ಗುರುಜಿ. ಆ ನೇರಳೆ ಮರಕ್ಕೆ 11 ಮಂಗಳವಾರ, ನೇರಳೆ ಮರಕ್ಕೆ 11 ಮಂಗಳವಾರ ಒಂದು ಚಿಟಿಕೆ ಅರಿಶಿನ, ಒಂದು ಚಿಟಿಕೆ ಅರಿಶಿನ ತೆಗೆದುಕೊಂಡು ಆ ಮರಕ್ಕೆ 11 ನಮಸ್ಕಾರ ಮಾಡಿ ಆ ಮರದ ಬುಡಕ್ಕೆ ಅರಿಶಿನ ಹಾಕಿ. ಸರಿ ಗುರುಜಿ. ಅರಿಶಿನ ಮತ್ತು ಮಣ್ಣು ಎರಡು ಸೇರಿದಾದ ನಂತರ ಅದನ್ನ ಒಂಚೂರು ಎತ್ಕೊಂಡು ಹಣೆಗೆ ಇಟ್ಕೊಳ್ಳಿ. ಸರಿ ಗುರುಜಿ. ಆಮೇಲೆ ನಿಮ್ಮ ಮನೆ ದೇವರನ್ನ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ 4 ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಬಿಲ್ವಾರ್ಚನೆ ಮಾಡಿಸಿ. ಸರಿ ಗುರುಜಿ. ಇದಿಷ್ಟು ಕೆಲಸ ನೀವು ಮಾಡಿದ್ದೆ ಆದ್ರೆ ನಿಮ್ಮ ಉದ್ಯೋಗದಲ್ಲಿ ಸಾಕಷ್ಟು ಪ್ರಗತಿಯನ್ನ ಕಾಣ್ತೀರಿ. ಹಾಗೆ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲೂ ನಿಮ್ಮ ಮನೆ ಪರಿಸರದಲ್ಲೂ ಒಂದು ನೆಮ್ಮದಿನ ಕಾಣ್ತೀರಿ ತಾವು. ಸರಿ ಗುರುಜಿ. ಇದು ಬಹಳ ಒಳ್ಳೆ ಸಮಯ. ಈ ಸಮಯದಲ್ಲಿ ತಾವು ಏನ್ ಮಾಡಿದ್ರು ಕೆಲಸ ಸಕ್ಸಸ್ ಆಗತ್ತೆ. ಇನ್ನು 1 ತಿಂಗಳು 19 ದಿವಸದ ನಂತರ ಪ್ರಯತ್ನ ಮಾಡಿ. ನವ್ಯಾನಂದ ಕುಮಾರ್ ಅವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಂದು ಕರೆಯನ್ನ ಈಗ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ. ಯಾರು ಮಾತಾಡ್ತಿರೋದು? ಹೇಮಲತಾ ಅಂತ, ಗೌರಿಬಿದ್ನೂರಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ತು ಹೇಮಲತಾ ಅವ್ರೆ? ನನ್ ಬಗ್ಗೆನೇ ಕೇಳ್ಬೇಕಿತ್ತು. ಗುರುಜಿ ಇದಾರೆ, ಮಾತಾಡಿಮ್ಮ. ನಮಸ್ತೆ ಹಲೋ, ನಮಸ್ತೆ ಗುರುಜಿ. ಹೇಳಮ್ಮ. ಗುರುಜಿ, ನಾನು 1-2 ಕಡೆ ಕೆಲಸ ಮಾಡಿದೆ. ಎಲ್ಲಿ ಕೆಲಸ ಮಾಡಕ್ಕೆ ಹೋದ್ರು ಕೂಡ ನನ್ಗೆ ಶತ್ರುಗಳೇ ಜಾಸ್ತಿ. ಹಾಗೆ ನನ್ನ ಭವಿಷ್ಯ ಹೇಗಿದೆ ಹೇಳಿ ಗುರುಜಿ? ನಿನ್ನ ಭವಿಷ್ಯತ್ತೂ ಚೆನ್ನಾಗಿದೆ. ಶತ್ರುಗಳ ಬಾಧೆ ನಿನಗೆ ಜೀವನ ಪರ್ಯಂತ ಇದ್ದಿದ್ದೆ. ಯಾಕೆಂದ್ರೆ ನಿನ್ನ ಬಾಲ್ಯದಿಂದ ಇಲ್ಲಿವರೆಗೂ ಶತ್ರುಗಳ ಜೊತೆಲಿ ಇದ್ದೇ ಇರ್ತಾರೆ. ಎಲ್ಲ ಕಡೆ ನಿನ್ನ ಕಾಂಪಿಟೇಷನ್ಸ್ ಇದ್ದೇ ಇರುತ್ತೆ. ಎಲ್ಲ ಕಡೆ ನಿನ್ನ ಕಾಂಪಿಟೇಟರ್ ಇದ್ದಾರೆ. ಅಂದ್ರೆ ಜೊತೆಲಿ ಏನೇ ಕೆಲಸ ಮಾಡಿದ್ರು ಅದಕ್ಕೆ ಇನ್ನೊಬ್ರು ಅದಕ್ಕೆ ಬೇರೆ ತರ ಆಲೋಚನೆ ಮಾಡ್ತಾ ಇರ್ತಾರೆ. ಹಾಗೆ ಈಗಲೂ ಅಷ್ಟೇ, ಮುಂದಕ್ಕೂ ಅಷ್ಟೇ. ಇದು ನಿನಗೆ ಕಟ್ಟಿಟ್ಟ ಬುತ್ತಿ. ಇದರಿಂದ ನೀನು ತಪ್ಪಿಸ್ಕೊಳ್ಳಿಕ್ ಆಗೋದಿಲ್ಲ. ಕಾರಣ ನಿನ್ನ ಸ್ವರತರಂಗದಲ್ಲಿರ್ತಕ್ಕಂತಹ ರೀತಿ ನೀತಿ ಹಾಗೆ. ಆದ್ರೆ ಒಂದು ವಿಶೇಷತೆ ಇದೆ. ನೀನು ಎಷ್ಟೇ ಶತ್ರುಗಳು ಬಂದು ಯಾರೇ ನಿನ್ನ ಜೊತೆಲಿ ಇಂಥ ಶತ್ರುತ್ವ ತೋರಿಸಿದ್ರು ಅವ್ರನ್ನ ಬಹಳ ಬೇಗ ಫ್ರೆಂಡ್ಸ್ ಮಾಡ್ಕೊಳ್ತೀಯ, ಅವ್ರನ್ನ ಬೇಗ ಹತ್ತಿರಕ್ಕೆ ತಂದ್ಬಿಡ್ತೀಯ. ಅಂತಹ ಗುಣನೂ ನಿನ್ನಲ್ಲಿದೆ. ಅದರಿಂದ ಆಲೋಚನೆ ಮಾಡಬೇಕಾದಿಲ್ಲ. ನೀನು ಹತ್ತಿರದಲ್ಲೇ ಇರ್ತಕ್ಕಂತಹ ವಿದುರಾಶ್ವತ್ಥದಲ್ಲಿ ನಾಗಾರಾಧನೆ ಮಾಡೋದ್ರಿಂದ 9 ಭಾನುವಾರ ದರ್ಶನಕ್ಕೆ ಹೋಗ್ಬಿಟ್ಟು ಪ್ರಾರ್ಥನೆ ಮಾಡಿ ಬಂದ್ರೆ ಖಂಡಿತವಲ್ಲೂ ಕಾರ್ಯಸಿದ್ಧಿ ಆಗುತ್ತೆ. ಗುರುಜಿ, ಹಾಗೆ ಮದ್ವೆ ಇನ್ನ ಎಷ್ಟು ದಿವಸಕ್ಕೆ? ನೀವು ವಿದುರಾಶ್ವತ್ಥದಲ್ಲಿ ಪ್ರಾರ್ಥನೆ ಮಾಡಿದ್ರೆ ಶೀಘ್ರವಾಗಿ ಲಗ್ನದಲ್ಲಿರ್ತಕ್ಕಂಥ ದೋಷವು ದೂರ ಆಗತ್ತೆ, ನಿನ್ನ ಜಾತಕಕ್ಕೂ ಬಲ ಬರುತ್ತೆ. ಅದಾದ ನಂತರ ನೀನು ಅಂದ್ಕೊಂಡಂತೆ ನಿನ್ನ ಇಷ್ಟದ ಪ್ರಕಾರವಾಗಿ ಕೆಲಸ ಮದುವೆ ಆಗತ್ತೆ. ಹೇಮಲತಾ ಅವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಇನ್ಮುಂದೆ ಕರೆ ಮಾಡೋರ್ಗೆ ಒಂದು ಕಿವಿ ಮಾತು ಪ್ರತಿ ಬಾರಿ ಹೇಳ್ತಾ ಇರ್ತೀವಿ. ಕೆಲವೊಮ್ಮೆ ಗುರೂಜಿಯವ್ರ ಹತ್ರ ಮಾತಾಡೋ ಒಂದು ಉತ್ಸುಕತೆ ಮರೆಸ್ಬಿಡುತ್ತೆ ಅಂತ ಭಾವಿಸ್ತೇನೆ ಗುರುಜಿ. ಕರೆ ಮಾಡಬೇಕಾಗಿರೋ ಸಂಖ್ಯೆಗಳು ಯಾವುದು? 08041219999 ಕರೆ ಮಾಡಿ. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಕರೆ ಮಾಡಿ ಕಾಯ್ತಿರೋರು ಯಾರು ಕೇಳೋಣವಾ? ಹಲೋ. ಹಲೋ, ನಮಸ್ತೆ. ನಮಸ್ತೆ. ಯಾರು ಮಾತಾಡ್ತಿರೋದು? ನಾನ್ ಗೀತಾ ಶೇಷಾದ್ರಿ ಅಂತ. ಗೀತಾ ಅವ್ರ ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಇಲ್ಲಿ JP ನಗರಿಂದ. ಬಹಳ ಸಂತೋಷ. ಯಾರ ಬಗ್ಗೆ ಕೇಳ್ಬೇಕಿತ್ತು ಗೀತಾ ಅವ್ರೆ? ನನ್ ಬಗ್ಗೆನೆ, ಆಗ ನನ್ ಬಿಸ್ನೆಸ್ ಬಗ್ಗೆ ಕೇಳ್ಬೇಕಾಗಿತ್ತು. ಹೌದಾ? ಗುರುಜಿ ಇದಾರೆ, ಮಾತಾಡಿಮ್ಮ. ಓಕೆ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಿಮ್ಮ. ಗುರುಜಿ, ನನಗೆ ಫಸ್ಟ್ ಒಂದು ಹೆಣ್ಮಗು ಇದೆ. ಈ 2ನೇದು ಮಗು ಆಗ್ಲಿಕ್ಕೆ ಡಿಲೇ ಆಗ್ತಾ ಇದೆ ಒಂದು. ಆಮೇಲೆ ನಮ್ ಬಿಸ್ನೆಸ್ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ. ಏನ್ ಬಿಸ್ನೆಸ್ ಮಾಡ್ತಿದ್ರಿ ತಾವು? ನಾವು ಇದು ಡೆವಲಪರ್ಸ್ ಇದ್ರದ್ದು. ಈಗ ಆಗಸ್ಟಿಗೆ 1 year ಆಯ್ತು. ಪ್ರಾಜೆಕ್ಟ್ ಇದೆ, ಬಟ್ ನಡೀತಾ ಇದೆ. ಬಟ್ ಮುಂದೆ ಹೇಗಿದೆ ಅನ್ನೋದು, ಬಿಸ್ನೆಸ್ ಹೇಗ್ ನಡೆಯುತ್ತೆ ಅನ್ನೋದೊಂದು ಬೇಕಾಗಿತ್ತು ಗುರುಜಿ. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಮಗುದು 2ನೇ ಮಗುದು ಡಿಲೇ ಆಗ್ತಿದೆ ತುಂಬಾ. ಸೊ ಮಗಳಿಗೆ ಈಗ 5 years. ಸೊ ಅದಕ್ಕೆ ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಗರ್ಭದಲ್ಲಂತೂ ಖಂಡಿತ ಯಾವ ದೋಷವೂ ಇಲ್ಲ. ಓಕೆ. ಸ್ವಲ್ಪ ನಿಧಾನ ಆಗ್ತಾ ಇದೆ, ಖಂಡಿತ ಆಗತ್ತೆ. ಯಾಕೆಂದ್ರೆ ಮೊದಲೊಂದು ಮಗು ಆಗಿ 5 ವರ್ಷದ ನಂತರ ಆಗುವಾಗ ಸ್ವಲ್ಪ ನಿಧಾನ. ಯಾಕೆಂದ್ರೆ ಈ ಮಧ್ಯದಲ್ಲಿ ನೀವು ನಿಮ್ಮ ಒಂದು ಆಲೋಚನೆ ಮಾಡಿ ಎಲ್ಲದರಲ್ಲೂ ಸ್ಟಾಪ್ ಮಾಡಿಟ್ಟಿರ್ತೀರಿ.
ಹೌದು ಗುರುಜಿ. ಸೊ ಈಗ ಅದು ಪುನಃ ಎಲ್ಲ ಚಾಲನೆ ಸಿಗಬೇಕಾದ್ರೆ ಸ್ವಲ್ಪ ಸಮಯ ತಗೊಳುತ್ತೆ. ನಾವು ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳ್ತಾ ಇರ್ತೇನೆ, ದೈವ ಸಂಕಲ್ಪ ಅಂತಕ್ಕಂಥದ್ದಿದೆ. ಭಗವಂತನ ಆದೇಶದಂತೆ ನಾವು ಇರಬೇಕಾದಂತ ರೀತಿ ನೀತಿಯಲ್ಲಿದ್ದಾಗ ಚೆನ್ನಾಗಿರುತ್ತೆ. ಭಗವಂತ ನಡೆಸುವಂತದ್ದು ಎಲ್ಲವೂ ಸುಭಿಕ್ಷತನವೇ. ಆದ್ರೆ ಮನುಷ್ಯರು ನಾವು ಸ್ವಂತವಾಗಿ ಆಲೋಚನೆ ಮಾಡಿ ಏನಾದ್ರು ತೀರ್ಮಾನಗಳು ತಗೊಳ್ತೀವಲ್ವಾ, ಅದು ಹತ್ತಾರು ತರ. ಆದ್ರೆ ಅನುಕೂಲ ಆಗ್ಬೋದು, ಅನುಕೂಲ ಇಲ್ದಿರ ಅನನುಕೂಲವೂ ಆಗ್ಬಹುದು. ಅದಕ್ಕೋಸ್ಕರ ಮಾನವ ಪ್ರಯತ್ನಗಳೆಲ್ಲವೂ ವಿಫಲವೇ. ಭಗವತ್ ಸಂಕಲ್ಪ ಒಂದೇ ಸಾಧ್ಯ ಆಗ್ತಕ್ಕಂಥದ್ದು. ಖಂಡಿತ ನಿಮ್ಮ ಸ್ವರ್ತರಂಗದಲ್ಲಂತೂ ನಿಮ್ಮ ಗರ್ಭದಲ್ಲಿ ಯಾವ ದೋಷವೂ ಇಲ್ಲ. ಶೀಘ್ರವಾಗಿ ಖಂಡಿತ ಸಂತಾನ ಆಗ್ತಕ್ಕಂಥ ಫಲ ನಿಮಗಿದೆ, ಚಿಂತೆ ಮಾಡಬೇಡಿ. ಇನ್ನು ಉದ್ಯೋಗದಲ್ಲಿ ಸಾಕಷ್ಟು ಪ್ರಗತಿ ನೋಡ್ತೀರಿ. ಇನ್ನು 4 ತಿಂಗಳ ನಂತರ, ಈ 4 ತಿಂಗಳು ಯಾವುದೇ ಕೆಲಸಗಳಾಗಬೇಕಾದ್ರೂ ಸಾಕಷ್ಟು ವಿಳಂಬ ಆಗತ್ತೆ. ಯಾಕೆಂದ್ರೆ ಎಲ್ಲಿ ಹೋದ್ರೂ ಸಹಿತ ಲಾಸ್ ಆಗುತ್ತೇನೋ ಅಂತಕ್ಕಂಥ ಭಯ ಒಂದು. ಎರಡನೇದು, ನೀವು ಯಾವುದೇ ಒಬ್ಬ ವ್ಯಕ್ತಿಯನ್ನ ನಂಬಿ ಮುಂದೆ ಹೋದ್ರೂ ಸಹಿತ ಎಲ್ಲೋ ಒಂದು ಕಡೆ ನಾನು ಬೇರೆ ತರ ತೊಂದರೆ ಆಗ್ಬಿಡುತ್ತೇನೋ ಅನ್ನೋ ಭಯದ ವಾತಾವರಣ ಮೇಲಿಂದ ಮೇಲೆ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಹೌದು ಗುರುಜಿ, ಹೌದು. ಅದರಿಂದ ಈಗ ಪ್ರಸ್ತುತ ಸಮಯ ಅಷ್ಟು ಸಮಂಜಸವಾದಲ್ಲ. ಈ 4 ತಿಂಗಳು ಬಹಳ ಜೋಪಾನ. ಈ 4 ತಿಂಗಳ ತನಕ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ನಿಮ್ಮ ಇಷ್ಟವಾಗಿರ್ತಕ್ಕಂಥ ನಿಮ್ಮ ಧರ್ಮಕ್ಕೆ ಸಂಬಂಧಪಟ್ಟಂತ ಯಾವ್ದಾದ್ರು ಗುರು ಪರಂಪರೆಯಲ್ಲಿರ್ತಕ್ಕಂತಹ ಗುರುಗಳ ನಮಸ್ಕಾರ ಮಾಡ್ತಕ್ಕಂಥದ್ದು, ಗುರುಗಳಿಗೆ ಒಂದಿಷ್ಟು ಹಣ್ಣು ಹಂಪಲು ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಜೊತೆಗೆ 9 ಗುರುವಾರ ಔದುಂಬರ ಪ್ರಾರ್ಥನೆ ಮಾಡುವಂತಹದ್ದು. ಇದನ್ನು ಮಾಡಿ. ಔದುಂಬರ ವೃಕ್ಷ. ಔದುಂಬರ ಅಂದ್ರೆ ಹತ್ತಿ ಹಣ್ಣಿನ ಮರ. ಯಾವ್ದು ಗುರುಜಿ? ಹತ್ತಿ ಹಣ್ಣು ಬರುತ್ತಲ್ಲಮ್ಮ, ಹತ್ತಿ ಹಣ್ಣಿನ ಮರ. ಹತ್ತಿ ಹಣ್ಣಿನ ಮರಕ್ಕೆ ಔದುಂಬರ ಅಂತ ಹೇಳ್ತಾರೆ. ಅಂತಹ ಔದುಂಬರ ವೃಕ್ಷಕ್ಕೆ ಗುರುವಾರದ ಹೊತ್ತು ನಮಸ್ಕಾರ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ. ಮಾಡಿ, ಒಳ್ಳೆದಾಗಲಿ. ಗೀತಾ ಅವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಈಗ ಮುಂದಿನ ರಾಶಿ ತುಲಾ ರಾಶಿಗೆ ಹೇಗಿದೆ ಗುರುಜಿ ದಿನ? ಖಂಡಿತಮ್ಮ. ಇನ್ನ ತುಲಾ ರಾಶಿ, ತುಲಾ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಚಂದ್ರ ಯೋಗ ನಿಮಗಿದೆ. ಇವತ್ತು ಕೆಲಸಗಳಲ್ಲಿ ಮಾಡ್ತಕ್ಕಂಥ ವ್ಯವಹಾರಗಳಲ್ಲಿ ನಡೀತಕ್ಕಂಥ ಹಾದಿಯಲ್ಲಿ ಅಡ್ಡಿ ಆತಂಕ ಅನ್ನೋದಿದೆ. ಆದರೆ ಕೆಲಸಗಳು ಮಾತ್ರ ಯಥೇಚ್ಛವಾಗಿ ನಡೆಯುತ್ತೆ. ಧೈರ್ಯ ಇಲ್ದಿದ್ರೂ ಧೈರ್ಯ ಬಿಟ್ಟು ಸಾಧನೆ ಮಾಡ್ತಕ್ಕಂಥದ್ದು, ಅಸಾಧ್ಯವಾದ್ದಾದರೂ ಅದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥದ್ದು. ಎಷ್ಟೋ ಜನ ವಿದ್ಯಾರ್ಥಿಗಳು ಶಾಲೆಗೆ ಹೋಗ್ಬೇಕಾದ್ರು, ಕಾಲೇಜ್ಗೆ ಹೋಗ್ಬೇಕಾದ್ರು ಒಂದು ಹೆಜ್ಜೆ ಹಿಂದೆ ಹಾಕಿರ್ತೀರಿ. ಆದರೆ ಮನೆಯಲ್ಲೇ ಕೂತರು ಇವತ್ತಿನ ಸಬ್ಜೆಕ್ಟ್ ಬಗ್ಗೆ ಭಾಳ ಚಿಂತನೆ ಮಾಡ್ತಿರ್ತೀರಿ. ಹಾಗೆ ಮತ್ತೊಬ್ಬರ ಹತ್ರ ಆದರೂ ನೀವು ಬುಕ್ಸ್ ತೆಗೆದುಕೊಂಡು ಅವ್ರು ಮಾಡಿರ್ತಕ್ಕಂಥ ಹೋಮ್ವರ್ಕ್ಸ್ ತೆಗೆದುಕೊಂಡು ನೀವಾದರೂ ಅದನ್ನು ಕಂಪ್ಲೀಟ್ ಮಾಡ್ತೀರಿ. ಒಟ್ಟು ಇವತ್ತಿನ ದಿವಸ ಪ್ರಾರಂಭದಲ್ಲಿ ತೊಂದರೆ ಇದ್ದರೂ ಇವತ್ತಿನ ದಿನ ಮುಗಿಯೋದ್ರೊಳಗಾಗಿ ಸಾಕಷ್ಟು ಲಾಭ ನೋಡ್ತೀರಿ. ತುಲಾ ರಾಶಿಯವರು ಇಂತಹ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ದುರ್ಗಾ ಪ್ರಾರ್ಥನೆ ಮಾಡಿ. ದುರ್ಗಾದೇವಿನ ಆರಾಧನೆ ಮಾಡೋದ್ರಿಂದ ಇಷ್ಟಾರ್ಥಗಳು ಸಿದ್ಧಿಯಾಗತ್ತೆ, ಮನಸ್ಸಿಗೆ ಶಾಂತಿ ಆಗುತ್ತೆ. ದುರ್ಗಾರಾಧನೆಯಿಂದ ಏನೇನು ಬೇಕಾದರೂ ಸಾಧಿಸ್ಕೋಬಹುದು. ದುರ್ಗಾ ಪರಮೇಶ್ವರಿ ಆಲಯಕ್ಕೆ ಹೋದಾಗ ತಾಯಿಗಿಷ್ಟು ಕುಂಕುಮ, ಹೂವಿನ ಪ್ರಸಾದ, ಕುಂಕುಮ ಹೂವು ಕೊಟ್ಟು ಪ್ರಾರ್ಥನೆ ಮಾಡಿ, ಮತ್ತಷ್ಟು ಕಾರ್ಯಸಿದ್ಧಿ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಯಶಸ್ಸನ್ನು ನೋಡ್ತೀರಿ. ಮನಸ್ಸು ಶಾಂತಿ ಇಟ್ಕೊಂಡಿರ್ತೀರಿ. ಯಾವುದೇ ಆದರೂ ಸಹಿತ ಅಸಾಧ್ಯವಾದ್ದನ್ನು ಸಾಧನೆ ಮಾಡಬೇಕು ಅಂತಕ್ಕಂಥ ಒಂದು ಮನಸ್ಥಿತಿ ನಿಮ್ಮದು. ಮನಸ್ಸಲ್ಲಿ ಇರ್ತಕ್ಕಂತಹ ಕಳಮಳವನ್ನು ದೂರ ಮಾಡಿಕೊಂಡು ನೆಮ್ಮದಿಯತ್ತ ನಡೀತಕ್ಕಂಥದ್ದು, ನೆಮ್ಮದಿ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು, ಒಳ್ಳೆಯದ್ರ ಬಗ್ಗೆ ಆಲೋಚನೆ ಮಾಡಿದ್ರೆ ಎಲ್ಲ ಒಳ್ಳೆಯದೇ ಆಗುತ್ತೆ. ಆದರೂ ಇವತ್ತಿನ ದಿವಸ ನೀವು ನಂಬಿರ್ತಕ್ಕಂತಹ ದೈವದ ಸಂಕಲ್ಪ ಮಾಡಿ, ಭಗವಂತನ ಧ್ಯಾನ ಮಾಡಿ, ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡಿ, ಇಷ್ಟಾರ್ಥ ಸಿದ್ಧಿಗೋಸ್ಕರ ಇವತ್ತಿನ ದಿವಸ 1 ಲೋಟ ಹಾಲನ್ನ ಅಥವಾ ನಿಮಗೆ ಶಕ್ತಿ ಇರುವಷ್ಟು ಹಾಲನ್ನ ಯಾರಿಗಾದ್ರೂ ಮಕ್ಕಳಿಗೆ ದಾನ ಮಾಡಿ. ಇವತ್ತು ನಿಮ್ಮ ಕೈಯಿಂದ ಮತ್ತೊಬ್ಬರಿಗೆ ಹಾಲು ಕ್ಷೀರದಾನ ಮಾಡೋದ್ರಿಂದ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಧನುರಾಶಿ, ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ವಹಿಸಿ. ಆರೋಗ್ಯ ಅನಾರೋಗ್ಯವಾಗ್ತಕ್ಕಂಥದ್ದು, ಮನಸ್ಸು ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ಅರ್ಧ ತಲೆಯಿಂದ ಒದ್ದಾಡ್ತಕ್ಕಂಥದ್ದು ಮತ್ತು ಪ್ರಯಾಣ ಮಾಡುವಾಗ ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಳ್ತಕ್ಕಂಥದ್ದು. ಒಟ್ಟು ಧನುರಾಶಿಯವರ ಫಲ ಅಷ್ಟು ಸರಿಸಮಾನವಲ್ಲ. ಧನುರಾಶಿಯಲ್ಲಿರ್ತಕ್ಕಂಥವ್ರು ಜೋಪಾನದಿಂದ ನಡೆದಿದ್ದಾದರೆ ಸಾಕಷ್ಟು ಯಶಸ್ಸನ್ನು ನೋಡ್ತೀರಿ. ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರು, ಉದ್ಯೋಗ ಮಾಡ್ತಕ್ಕಂಥವ್ರು ಅಥವಾ ಇಂಟ್ರೆಸ್ಟಿಗೆ ದುಡ್ಡನ್ನು ಹಣಕಾಸನ್ನು ಬೇರೊಂದು ಕಡೆ ಹಣಿಸುವಂಥವ್ರು ಏನಾದರೂ ಇವತ್ತಿನ ದಿವಸ ನಿಮ್ಮ ವ್ಯವಹಾರಗಳಲ್ಲಿ ಸಾಕಷ್ಟು ಇಕ್ಕಟ್ಟಿದೆ. ಏನೇ 10 ರೂಪಾಯಿ ಲೇವಾದೇವಿ ಮಾಡಬೇಕಾದ್ರೂ ಅವಶ್ಯಕತೆ ಇದ್ದರೆ ಮಾತ್ರ, ಅಥವಾ ಇವತ್ತು ಒಂದು ದಿವಸದ ಕೆಲಸನ ಮುಂದೂಡಿಬಿಟ್ಟು ನಾಳೆಗೆ ಹಾಕ್ಕೊಳ್ತಕ್ಕಂಥದ್ದು ಮತ್ತಷ್ಟು ವಿಶೇಷ. ಬಹಳ ಇಂಪಾರ್ಟೆಂಟ್ ಇದ್ದು ಕೆಲಸ ಮಾಡಲೇಬೇಕಾದಂಥ ಪ್ರಸಂಗ ನಿಮಗಿದ್ರೆ ಆಗ ಮಾತ್ರ ನಿಮ್ಮ ಪ್ರಯತ್ನ ಇರಲಿ. ಇಲ್ಲ ಅಂದರೆ 1-2 ದಿವಸಗಳ ಮಟ್ಟಿಗೆ ಮುಂದೂಡತಕ್ಕಂಥದ್ದು ಬಹಳ ಉತ್ತಮ. ಒಳ್ಳೆಯದಾಗಲಿ. ಗುರುಜಿ, ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ. ಗುರುಜಿ, ಹಲೋ. ಹಲೋ, ನಮಸ್ತೆ. ಯಾರು ಮಾತಾಡ್ತಿರೋದು? ನಾವು ಮಂಜುಳಾ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಮಂಜುಳಾ ಅವ್ರೆ?
ದಾವಣಗೆರೆ ಡಿಸ್ಟಿಕ್ಕು ಜಗಳೂರು ತಾಲೂಕು ಬಂಟ್ನಳ್ಳಿ ಅನ್ನೋ ಗ್ರಾಮದಿಂದ ಹಳ್ಳಿಯಿಂದ. ಬಹಳ ಸಂತೋಷಮ್ಮ. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಮನೆಯವ್ರ ಬಗ್ಗೆ ನನ್ನ ಬಗ್ಗೆ ಕೇಳ್ಬೇಕಾಗಿತ್ತು. ಗುರುಜಿ ಇದ್ದಾರೆ, ಮಾತಾಡಿ ಮಂಜುಳಾ ಅವರೇ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಾವು ಒಂದು ಸೈಟ್ ತಗೊಂಡಿದ್ವಿ ಗುರುಜಿ ಬೆಂಗಳೂರಲ್ಲಿ. ಅದು ಸೈಟ್ ಇಂದ ಬಗ್ಗೆ ಕೇಳಬೇಕಾಯ್ತು ಗುರುಜಿ. ಸೈಟ್ ತಗೊಂಡು ಎಷ್ಟು ದಿವಸ ಆಯ್ತು? ಯಾರ ಹೆಸರಲ್ಲಿ ತೆಗೆದುಕೊಂಡಿದ್ದೀರಿ? ಸೈಟ್ ಮೆಜರ್ಮೆಂಟ್ ಏನಿದೆ? ಗುರುಜಿ, ನಮ್ಮ ಮನೆಯವ್ರ ಹೆಸರು ಒಟ್ಟು 6 ಜನ ಪಾರ್ಟ್ನರ್ ಆಗಿ ತಗೊಂಡಿದ್ದಾರೆ ಗುರುಜಿ. ಒಂದ್ಸರಿ ನಿಮ್ಮ ಹತ್ರ ಬಂದಿದ್ರು ಗುರುಜಿ ನೇರವಾಗಿ ಭೇಟಿ ಆಗಕ್ಕೆ. ಬಂದಾಗ ನೀವೊಂದು ಪರಿಹಾರ ಹೇಳಿದ್ರಿ, ಅದನ್ನ ಕೂಡ ಮಾಡಿದ್ದಾರೆ. ಆ ಸೈಟ್ ಸೇಲ್ ಮಾಡಿ ನಾವು ಒಟ್ಟು ಇದನ್ನ ಮಾಡ್ಕೋಬೇಕಂತ ಮಾಡಿದೀವಿ. ಈಗ ಸೈಟ್ ಸೇಲ್ಗೆ ಇಟ್ಟಿದ್ದೀರಾ ತಾಯಿ? ಸೇಲ್ಗೆ ಇಟ್ಟಿದೀವಿ ಗುರುಜಿ. ಅದು ಆ ಪಾರ್ಟ್ನರ್ಶಿಪ್ ಮೇಲೆ ಐತಲ್ವಾ, ಅದಕ್ಕೆ ಅದು ಬೇಡ ಅಂತೇಳಿ ಸೇಲ್ಗೆ ಇಟ್ಟಿದ್ವಿ. ಸೇಲ್ ಆಗ್ತಾ ಇಲ್ಲ, ಪ್ರಾಬ್ಲಮ್ ಆಗೈತೆ ಅಂತೇಳಿ ನಿಮ್ಮ ಹತ್ರ ಬಂದಿದ್ವಿ. ಅಪ್ಪಾಜಿ ಮತ್ತೆ ನಮ್ಮ ಮೈದ್ನ ಬಂದಿದ್ರು. ಅದಕ್ಕೆ ನೀವು ಅನುಷ್ಠಾನ ಹೇಳಿದ್ರಿ, 3 ಮಂತ್ ತಗೊಂಡು ಇದಕ್ಕೆ ಹೋಗಿ ಬರ್ರಿ ಅಂತ ಹೇಳಿದ್ರು. ಶ್ರೀರಂಗಪಟ್ಟಣಕ್ಕೆ ಹೋಗಿ ಅದು ಹಳ್ಳದಲ್ಲಿ ಬಿಟ್ಟು ಬರ್ರಿ ಅಂತ ಹೇಳಿದ್ರಿ. ಮಾಡಿದ್ರ ಅದನ್ನ? ಮಾಡಿದ್ವಿ ಗುರುಜಿ. ಮಾಡಿ ಎಷ್ಟು ದಿವಸ ಆಯ್ತಮ್ಮ? ಮಾಡಿ ಅವತ್ತೇ ನೀವ್ ಹೇಳಿದ್ದು ವಾರಕ್ಕೆ ಮಾಡಿದ್ವಿ ಗುರುಜಿ. ಹೌದಾ? ಓಕೆ. 6 ಜನದ ಹೆಸರಲ್ಲಿ ಇರ್ತಕ್ಕಂಥದ್ದು ಈಗ 6 ಜನನು ಪ್ರಯತ್ನ ಪಡ್ತಾ ಇದಾರೆ ಸೇಲ್ ಮಾಡ್ಲಿಕ್ಕೆ? 6 ಜನನು ಇಷ್ಟಪಡ್ತಿದಾರೆ? 6 ಜನನು ಇಷ್ಟಪಡ್ತಿದಾರೆ ಗುರುಜಿ. ಆಗ್ಲಿ ತಾಯಿ, ಇದು ಅರ್ಜೆಂಟಾಗಿ ಸೇಲ್ ಆಗ್ಬೇಕು ನಿಮಗೆ. ಗುರುಜಿ. ಸೈಟ್ ಮೆಜರ್ಮೆಂಟ್ ಎಷ್ಟಿದೆಮ್ಮ? ಸೈಟ್ ಮೆಜರ್ಮೆಂಟ್ ನಮ್ಮ ಮನೆಯವ್ರಿಗೆ ಕೊಡ್ತೀನಿ ಗುರುಜಿ, ನಮ್ಮ ಮನೆಯವ್ರು ಮಾತಾಡ್ತಾರೆ. ಕೊಡಮ್ಮ. ಹಲೋ. 5.5 ಗುಂಟೆ ಸ್ವಾಮೀಜಿ ಅದು. ಹಲೋ. 5.5 ಗುಂಟೆ ಸ್ವಾಮೀಜಿ. 5.5 ಗುಂಟೆ. ಅದಕ್ಕೆ ಪೂರ್ವ ಪಶ್ಚಿಮ ಯಾವ ಕಡೆ ಇದೆ ಮತ್ತು ಉತ್ತರ ದಕ್ಷಿಣ ಎಷ್ಟಿದೆ ಅದನ್ನ ಬಗ್ಗೆ ಮಾಹಿತಿ ಇದೆಯಾ? ಇಲ್ಲ ಸ್ವಾಮೀಜಿ, ಒಟ್ಟು 5.5 ಗುಂಟೆ ಅಂತ ಮಾಹಿತಿ ಇದೆ ಸರ್. ಹಾಗಲ್ಲಪ್ಪ, ಪೂರ್ವ ಪಶ್ಚಿಮ ಉದ್ದ ಇದೆಯಾ ಅಥವಾ ಉತ್ತರ ದಕ್ಷಿಣ ಉದ್ದ ಇದೆಯಾ? ಯಾವ ಕಡೆ ಯಾವ ಭಾಗ ಉದ್ದ ಜಾಸ್ತಿ ಇದೆ? ಅದು ಗೊತ್ತಿಲ್ಲ ಸ್ವಾಮೀಜಿ ನನಗೆ. ಅದು ಪೂರ್ಣವಾಗಿ ಮಾಹಿತಿ ಬೇಕಲ್ಲ, ಯಾಕೆಂದ್ರೆ ನೀವು ನಿಖರವಾದಂತಹ ಮಾರಾಟಕ್ಕಿಟ್ಟಂತಹ ಪರಿಸ್ಥಿತಿ ಅಲ್ಲಿರ್ತಕ್ಕಂಥ ಸ್ಥಳದ ಉತ್ತರ ದಕ್ಷಿಣ ಮತ್ತು ಪೂರ್ವ ಪಶ್ಚಿಮ ಉದ್ದಳತೆಗಳು ಏನಿದೆ, ಅದು ಯಾವ ಭಾಗ ಜಾಸ್ತಿ ಇದೆ, ಯಾತಕ್ಕೆ ಅದು ವ್ಯಾಪಾರ ಆಗ್ತಾ ಇಲ್ಲ, ವ್ಯಾಪಾರ ಆಗಬೇಕಾದ್ರೆ ಒಬ್ಬರಿಂದ ಒಬ್ಬರು ಕೈ ಬದಲಾಗಬೇಕಾದ್ರೆ ಇಲ್ಲಿ ನೀವು 6 ಜನ ಇದ್ದೀರಿ. 6 ಜನ ಇರ್ತಕ್ಕಂಥದ್ರಿಂದ 6 ಜನದಲ್ಲಿರ್ತಕ್ಕಂಥ ಅವರ ಮನಸ್ಥಿತಿ, ಅವರಲ್ಲಿರ್ತಕ್ಕಂಥ ಗ್ರಹ ನಕ್ಷತ್ರಗಳು ಒಂದೇ ಸಮ ಇರೋದಿಲ್ಲ. ಒಬ್ಬರು ಲಾಭದಲ್ಲಿದ್ದರೆ ಇನ್ನೊಬ್ಬರು ಕಷ್ಟದಲ್ಲಿರ್ತಾರೆ, ಇನ್ನೊಬ್ಬರು ಇನ್ನೊಂದು ಅಭಿವೃದ್ಧಿ ಪಟ್ಟರೆ ಇನ್ನೊಂದು ಇರ್ತಾರೆ, ಮತ್ತೊಬ್ಬರು ಮೋಸ ಆಗ್ತಾ ಇರುತ್ತೆ. ಈ ಯಾವುದೇ ಕೆಲಸ ಆದ್ರೂ ಸಹಿತ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡಬೇಕಾದ್ರೆ ಯಾರನ್ನ ಇಬ್ಬರು ಆಯ್ಕೆ ಮಾಡ್ಕೋಬೇಕು. ಒಂದು ಚೆನ್ನಾಗಿ ತಿಳ್ಕೊಳ್ಳಿ, ನೀವೇ ಅಂತಲ್ಲ, ಯಾರೊಬ್ಬರೇ ಆದ್ರೂ ಸಹಿತ ಯಾವುದೇ ಒಂದು ಬಿಸ್ನೆಸ್ ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಾದ್ರೂ 6 ಅಲ್ಲ 8 ಜನ ನೀವಿದ್ರು ಸಹಿತ ಯಾರಾದ್ರೂ ಇಬ್ಬರು ಮಾತ್ರನೇ ವ್ಯವಹಾರಗಳು ಮಾಡ್ತಾ ಇರಬೇಕು. ಇನ್ನು ಮಿಕ್ಕಾದವರು ಸಪೋರ್ಟ್ ತಗೋಬೇಕು. ಏನೇ ಒಂದು ನಡೆದು ಆಗು ಹೋಗುಗಳ ಮಧ್ಯದಲ್ಲಿ ತೀರ್ಮಾನ ಅಂತಕ್ಕಂಥದ್ದು 6 ಜನ ಅಲ್ಲ 8 ಜನ ತೆಗೆದುಕೊಳ್ಳಿ. ಆದರೆ ಕಾಗದ ಪತ್ರಗಳಿಗೆ ಸಹಿ ಮಾಡ್ತಕ್ಕಂಥವ್ರು ಒಬ್ಬರು ತಪ್ಪರ ಇಬ್ಬರು ಮಾತ್ರ ಇರಬೇಕು. ಆಗ್ಲೇ ನೀವು ಮಾಡ್ತಕ್ಕಂಥ ವ್ಯವಹಾರ ಸಕ್ಸಸ್ ಆಗುವಂಥದ್ದು. 7 ಜನರು 6 ಜನನು ಮತ್ತೆ 6 ಜನನು ಪಾರ್ಟ್ನರ್ ಇದ್ದಾಗ ಒಬ್ಬರು ಎಳಿತಾ ಇರ್ತಾರೆ, ಇನ್ನೊಬ್ರು ನೂಗ್ತಾ ಇರ್ತಾರೆ, ಇನ್ನೊಬ್ರು ನಿಂತು ಹೋಗಿರ್ತಾರೆ, ಇನ್ನೊಬ್ರು ಮಲಗಿರ್ತಾರೆ, ಮತ್ತೊಬ್ರಿಗೆ ಇಂಟ್ರೆಸ್ಟ್ ಇಲ್ಲದಂತ ರೀತಿಯಲ್ಲಿ ಇರುತ್ತೆ. ಇಲ್ಲಿ ಲಾಭ ನಷ್ಟಗಳ ಮಧ್ಯೆ ವ್ಯವಹಾರ ಹೇಗಾಗುತ್ತೆ? ಯಾವುದೇ ಒಂದು ಕೆಲಸ ಆಗಬೇಕಾದ್ರೂ ಅದಕ್ಕೆ ಲಾಭ ನಷ್ಟದ ಮುಂಚಿತವಾಗಿ ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆನೂ ಚಿಂತನೆ ಮಾಡಬೇಕಾಗತ್ತೆ. ಆಗ್ಲಿ ಇದರ ನಿಖರವಾದಂತಹ ಸರಿಯಾದಂತಹ ಮಾಹಿತಿ ತಗೊಂಡು ಬನ್ನಿ, ಖಂಡಿತ ನಾನು ತಿಳಿಸ್ಕೊಡ್ತೀನಿ. ಒಳ್ಳೆದಾಗಲಿ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದಾಗ ಮತ್ತೊಂದು ಕರೆ ಸಿದ್ಧವಾಗಿದೆ. ಮಾಡಿರೋರು ಯಾರು ಅಂತ ಕೇಳೋಣವಾ? ಹಲೋ. ಹಲೋ, ನಮಸ್ತೆ. ನಮಸ್ತೆ. ಯಾರು ಮಾತಾಡ್ತಿರೋದು? ನಾ ಭೀಮರಾಜ್ ಅಂತ. ಭೀಮರಾಜ್ ಅವ್ರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸಂಪಂಗಿ ರಾಮನಗರದಿಂದ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ಗುರೂಜಿ ಇದ್ದಾರೆ, ಮಾತಾಡಿ ಭೀಮರಾಜ್. ಮಾತಾಡಿ. ಹಲೋ. 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 ಹಾ ಹೇಳಿಪ್ಪ. ಗುರುಜಿ ಅವರ? ಹೌದು ಹೇಳಿ. ಗುರುಜಿ, ನಾ ಭೀಮರಾಜ್ ಅಂತ ಹೆಸರು. ನಮ್ಗೆ ಏನ್ ಕೆಲಸ ಏನಿಲ್ಲ. ಏನ್ ಮಾಡೋದು ಗುರುಜಿ? ಕೆಲಸ ಇಲ್ಲ ಅಂದ್ರೆ ಇಷ್ಟು ತಾವೇನ್ ಕೆಲಸ ಮಾಡ್ತಾ ಇದ್ರಿ? ಇಷ್ಟಿನ ಸಿಲ್ಕ್ ಕೆಲಸ ಮಾಡ್ತಾ ಇದ್ರಿ, ಸಿಲ್ಕ್ ಅಲ್ಲಿ. ಈಗಲೂ ನಿಮಗೆ ಯಾವ್ದ್ರ ಬಗ್ಗೆ ಹೆಚ್ಚು ಅನುಭವ ಇರುತ್ತೋ, ಯಾವ ಕೆಲಸದ ಬಗ್ಗೆ ಹೆಚ್ಚು ಇಂಟ್ರೆಸ್ಟ್ ಇರುತ್ತೋ ಈಗ ಅದನ್ನೇ ನೀವು ಮುಂದುವರಿಸಬೇಕು. ಯಾಕೆಂದ್ರೆ ಹೊಸದಾಗಿ ನೀವು ಮಾಡ್ತಕ್ಕಂಥ ಕೆಲಸ ಅದರಲ್ಲಿ ಅನುಭವ ತಗೊಂಡು ಅದರಲ್ಲಿ ನೀವು ಲಾಭ ನಷ್ಟ ನೋಡೋದಕ್ಕೆ ಸಾಕಷ್ಟು ಸಮಯ ಹೋಗ್ಬಿಡುತ್ತೆ.
ಹಾಂ ಅದರಿಂದ ನಿಮಗೆ ಯಾವ ಕೆಲಸದ ಬಗ್ಗೆ ಹೆಚ್ಚು ಆಸಕ್ತಿ ಇರುತ್ತೋ ಅದರ ಬಗ್ಗೆ ನೀವು ಮುಂದುವರಿಸೋದು ಬಹಳ ಉತ್ತಮ ಅಲ್ವಾ? ಹಾಂ ಆದರೂ ನಿಮ್ಮ ಸ್ವರತರಂಗ ಪ್ರಕಾರ ಇನ್ನೂ ಒಂದು 3 ತಿಂಗಳು ವೆಯ್ಟ್ ಮಾಡ್ಬೇಕು ತಾವು. 3 ತಿಂಗಳು ಯಾವುದೇ ಕೆಲಸದ ಮೇಲೆ ಇಂಟ್ರೆಸ್ಟ್ ಇದ್ರು, ಯಾವುದೇ ಕೆಲಸದ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಸ್ವಲ್ಪ ಲಾಸೇ ಆಗುತ್ತೆ. ಈ 3 ತಿಂಗಳ ಕಾಲ ಕಳೀಲಿ, ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಹೌದಾ ಗುರುಜಿ? ನಮ್ಮ ಮಗನ ಬಗ್ಗೆನೂ ಕೇಳಬೇಕು. ಏನ್ ಮಾಡ್ತಾರೆ ಮಗ? ಮಗ ಓದ್ತಾ ಇದ್ದಾನೆ, 5th ಸ್ಟ್ಯಾಂಡರ್ಡ್ ಇದ್ದಾನೆ. ಅವನು ಡೇಟ್ ಆಫ್ ಬರ್ತ್ ಬಂದಿದೆ 31st 2004 ಡಿಸೆಂಬರ್ 31st. ಒಂದು ವಿಚಾರ ಸ್ಪಷ್ಟತೆ ತಿಳ್ಕೊಳ್ಳಿ. ನಾನು ಡೇಟ್ ಆಫ್ ಬರ್ತನ್ನ ಮತ್ತು ಜನ್ಮ ದಿನಾಂಕ ಮತ್ತು ವ್ಯಕ್ತಿ ಎದುರುಗಡೆ ಇಲ್ದಿದ್ದಾಗ ಅದು ಯಾವುದೂ ತಗೊಳ್ಳಿಕ್ಕೆ ಬರೋದಿಲ್ಲ. ಕಾರಣ ದರ್ಪಣಾಂಜನ, ಸ್ವರಜ್ಯೋತಿಷ್ಯ, ಚಕ್ಷುರ್ಮತಿ ಈ 3 ಭಾಗಗಳಷ್ಟೇ ನಾವು ನೋಡ್ತಾ ಇರತಕ್ಕಂಥದ್ದು. ಅಂದರೆ ಚಕ್ಷುರ್ಮತಿ ಅಂದರೆ ಕಣ್ಣಿನ ರೇಖೆ, ಸ್ವರಜ್ಯೋತಿಷ್ಯ ಅಂದರೆ ನಿಮ್ಮ ಸ್ವರತರಂಗಗಳನ್ನು ಆಲಿಕೆ ಮಾಡಿ ಮಾತಾಡುವಂಥದ್ದು, ಇನ್ನು ದರ್ಪಣಾಂಜನಕ್ಕೆ ಸಂಬಂಧಪಟ್ಟಂಥದ್ದು. ಎಲ್ಲೋ ನಿಂತು ನೀವು ಅಕಸ್ಮಾತ್ ನಿಮ್ಮ ಜನ್ಮ ನಕ್ಷತ್ರ ಕರೆಕ್ಟಾಗಿದ್ದರೆ ಆ ನಕ್ಷತ್ರದ ಮೇಲೆ ಇಲ್ಲಿ ದರ್ಪಣಾಂಜನದಲ್ಲೂ ಅದೇ ಪ್ರಕಾರ ನಮಗೆ ಕಂಡು ಬಂದಿದ್ದೆ ಆದರೆ ಆಗ ಅದರಿಂದ ನಿಮ್ಮ ಉತ್ತರ ನಾವು ಕೊಡ್ತೀವಿ. ಅದರಿಂದ ಮತ್ತೊಮ್ಮೆ ಮಗ ಹತ್ರ ಇದ್ದಾಗ ಫೋನ್ ಮಾಡಿಸಿ ನಾನು ಮಾತಾಡ್ತೇನೆ. ಭೀಮರಾಜ್ ಅವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಕೊನೆಯ 3 ರಾಶಿಗಳ ಕುರಿತಾಗಿ ಏನು ಹೇಳ್ತೀರಾ? ಮೊದಲಿಗೆ ಮಕರ ರಾಶಿ. ಖಂಡಿತಮ್ಮ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ದಿವಸ ನಿಮ್ಮ ಹಳೆ ಸ್ನೇಹಿತರನ್ನು ಅಥವಾ ನೀವು ಮಾಡಿರ್ತಕ್ಕಂಥ ಹಿಂದಿನ ಹಳೆಯ ಕೆಲಸಗಳು ಯಾವುದಾದ್ರು ಇದ್ದರೆ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಉಳಿಕೆ ಇದ್ದರೆ ಅಂತಹದ್ದನ್ನು ಚರ್ಚೆ ಮಾಡುವಂಥದ್ದು. ಹಾಗೆ ನಿಮ್ಮ ಹಳೆ ಆತ್ಮೀಯರೊಂದಿಗೆ ಕೂತು ಸಮಾಲೋಚಿಸಿ ಒಂದು ಹೊಸ ಕೆಲಸದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ಮಕರ ರಾಶಿಯವರಿಗೆ ಬಹಳ ಒಳ್ಳೆಯ ಯೋಗ ಇದೆ. ಮಕರ ರಾಶಿಯವರು ಶ್ರದ್ಧೆಯಿಂದ, ಭಕ್ತಿಯಿಂದ ಭಗವಂತನ ಧ್ಯಾನ ಮಾಡ್ತಾ ಮಹಾವಿಷ್ಣುವನ್ನು ಆರಾಧನೆ ಮಾಡಿ ಮುಂದುವರಿಸಿದ್ರೆ ಎಲ್ಲ ಕೆಲಸಗಳು ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆ ಫಲ ನಿಮ್ಮದಾಗತ್ತೆ. ಇವತ್ತು ಸ್ವಾಮಿಗೆ ತುಳಸಿಯಿಂದ ಅರ್ಚನೆ ಮಾಡಿಸಿ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಳಿ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ, ಎದೆಗೆ ಸಂಬಂಧಪಟ್ಟಂಥ ಎದೆ ನೋವು ಬರುವಂಥದ್ದು, ಉಸಿರಾಟದಲ್ಲಿ ತೊಂದರೆ ಆಗುವಂಥದ್ದು ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗುವಂಥದ್ದು, ಒಟ್ಟು ಒಂದಲ್ಲ ಒಂಥರ ಸಮಸ್ಯೆಗಳಿಂದ ನೀವು ನರಳುತ್ತಾ ಇರ್ತೀರಿ. ನಿಮ್ಮ ಆರೋಗ್ಯದ ಕಡೆ ಬಹಳ ಲಕ್ಷ್ಯ ಕೊಡಿ. ಜೊತೆಗೆ ನೀವು ಮಾಡ್ತಾ ಇರ್ತಕ್ಕಂತಹ ವೃತ್ತಿಧರ್ಮ ವ್ಯವಹಾರಗಳ ಕಡೆ ಮತ್ತಷ್ಟು ಜಾಗರೂಕತರಾಗಿರಬೇಕು. ಯಾವುದೇ ಕೆಲಸ ಆದರೂ ಜವಾಬ್ದಾರಿತ್ವ ನೀವು ಮಾಡಿದ್ದೇ ಆದರೆ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ತೀರಿ. ಮಹಾಗಣಪತಿನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಳೋದಕ್ಕೆ ಬಹಳ ಒಳ್ಳೆಯ ಕಾಲ ಇವತ್ತು. ಇವತ್ತಿನ ದಿವಸ ಯಾವುದಾದ್ರು ಒಂದು ಗಣಪತಿ ಆಲಯಕ್ಕೆ ಹೋಗಿ ಬಿಳಿ ಎಕ್ಕದ ಹೂವನ್ನು ಕೊಟ್ಟು ಸ್ವಾಮಿನ ಪ್ರಾರ್ಥನೆ ಮಾಡಿ ಬಂದರೆ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ. ಜೊತೆಗೆ ಗಣಪತಿ ಆಶೀರ್ವಾದ ನಿಮಗೆ ಸಿಗುತ್ತೆ. ಇನ್ನು ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಪ್ರಯಾಣ ದೂರಭಾರ ಹೊರಡಬೇಕು ಅನ್ನೋ ಒಂದು ಆಸೆ, ಮಾಡ್ತಕ್ಕಂಥ ಕೆಲಸಗಳನ್ನು ಮತ್ತಷ್ಟು ಹೆಚ್ಚಿನಾದ ರೀತಿ ಮಾಡಬೇಕು ಅನ್ನತಕ್ಕಂಥ ಒಂದು ಸಂಕಲ್ಪ, ಜೊತೆಗೆ ನಿಮ್ಮ ಆತ್ಮೀಯರಿಂದಲೋ, ನಿಮ್ಮ ಪರಿವಾರದಲ್ಲಿರ್ತಕ್ಕಂಥ ನಿಮ್ಮ ಅಣ್ಣ ತಮ್ಮಂದರಿಂದಲೋ ಅಥವಾ ನಿಮ್ಮ ಮನೆಯಲ್ಲಿ ನೀವು ಯಾರನ್ನ ಹೆಚ್ಚು ಇಷ್ಟಪಡ್ತಿರ್ತೀರೋ ಅಂತಹ ವ್ಯಕ್ತಿಗಳಿಂದ ಸಣ್ಣ ಪುಟ್ಟ ಮಾತನ್ನು ಕೇಳಿ ಮನಸ್ಸನ್ನು ನೊಂದುಕೊಳ್ತೀರಿ, ಕಣ್ಣಲ್ಲಿ ಹಾಕ್ತೀರಿ. ಇವತ್ತಿನ ದಿನ ಅಷ್ಟು ವಿಶೇಷತೆ ಇಲ್ಲ. ಆದರೆ ಇವತ್ತಿನ ದಿನದಲ್ಲಿ ನೀವು ಮಾಡೋ ಯಾವುದೇ ಒಂದು ಕೆಲಸ ಆದರೂ ಶೀಘ್ರವಾಗಿ ಕೈ ಸಿದ್ಧಿಯಾಗುವಂಥ ಸಿದ್ಧಿಸ್ಕೊಳ್ತಕ್ಕಂಥ ಒಂದು ಯೋಗಫಲ ನಿಮ್ಮದಿದೆ. ಇವತ್ತು 11 ಶ್ವೇತ ಪುಷ್ಪಗಳಿಂದ ದೇವಿಯ ಪಾದದ ಮೇಲೆ ಬಿಳಿ ಹೂಗಳನ್ನು ನೆಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ತೀರಿ. ಒಳ್ಳೆಯದಾಗಿ. ಗುರುಜಿ, ಮತ್ತೊಂದು ಕರೆಯನ್ನೀಗ ಸ್ವೀಕರಿಸೋಣವಾ? ಹಲೋ ಹಲೋ, ನಮಸ್ತೆ. ನಮಸ್ತೆ ದಿವ್ಯಾ ಅವರೇ, ನಾನು ಶೈಲಜಾ ಅಂತ ಮಾತಾಡ್ತಿದ್ದೀನಿ ಬೆಂಗಳೂರಿಂದ. ಹೇಳಿ ಶೈಲಜಾ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ವಾ? ನನ್ ಬಗ್ಗೆನೇ ಕೇಳ್ಬೇಕಿತ್ತು. ಗುರುಜಿ ಇದ್ದಾರೆ, ಮಾತಾಡಿಮ್ಮ. ಹಲೋ, ನಮಸ್ತೆ ಗುರುಗಳೇ. ನಮಸ್ಕಾರ. ತುಂಬಾ ಸಂತೋಷ ಆಗ್ತಿದೆ ನಿಮ್ ಕಾಲ್ ಕನೆಕ್ಟ್ ಆಗಿರೋದು. ಹೇಳಿಮ್ಮ. ನನ್ಗೆ 2 ವರ್ಷದಿಂದ ಒಂದು ಚರ್ಮದ ಇದು ತೊಂದರೆ ಶುರು ಆಯ್ತು. ಅಂಡ್ ತುಂಬಾ ಜನ ಡಾಕ್ಟರ್ಸ್ ಹತ್ರ ತೋರಿಸ್ದೆ, ನನ್ಗೇನು ಇಂಪ್ರೂವ್ಮೆಂಟ್ ಕಾಣಿಸಿರ್ಲಿಲ್ಲ. ಬಟ್ ರೀಸೆಂಟ್ ಆಗಿ ಒಂದು 3 months ಬ್ಯಾಕ್ ಇಂದ ನಾನು ಒಂದು ಡಾಕ್ಟರ್ ಹತ್ರ ತೋರಿಸ್ತಿದ್ದೀನಿ. ಅಂಡ್ ತುಂಬಾ ಇಂಪ್ರೂವ್ಮೆಂಟ್ ಇದೆ ಸ್ವಾಮಿಗಳೇ ನಂದು ಪ್ರಾಬ್ಲಮ್ ಇಂದ. ಬಟ್ ಮುಂದೆ ಹೆಂಗಿರುತ್ತೆ, ನನ್ಗೆ ಇದೇನು ತೊಂದರೆ ಆಗೋದಿಲ್ವಾ ಅಂತ ತಿಳ್ಕೊಬೇಕಿತ್ತು. ತುಂಬ ದುಃಖ ಪಡ್ತಾ ಇದ್ದೇನೆ. ನಾನು ಮಾತು ಹೇಳ್ತೇನೆ ಕೇಳಿಮ್ಮ. ಎಲ್ಲವೂ ಭಗವತ್ ಸಂಕಲ್ಪದಂತೆ ನಡೆಯುತ್ತೆ. ನಮ್ಮ ಪ್ರಾರಬ್ಧ ಕರ್ಮ, ನಮ್ಮ ಇವತ್ತಿನ ಕರ್ಮವು ಅಲ್ದಿದ್ರು, ಇವತ್ತು ನಾವು ಮಾಡ್ತಕ್ಕಂಥ ತಪ್ಪು ಒಪ್ಪಿನ ಫಲ ನಮಗಲ್ದಿದ್ರು, ನಮ್ಮ ಪೂರ್ವದಲ್ಲಿ ನಾವು ಮಾಡಿಟ್ಕೊಂಡಿರ್ತಕ್ಕಂಥ ನಮ್ಮ ಬ್ಯಾಂಕ್ ಬ್ಯಾಲೆನ್ಸು ಅದು ನಾವಲ್ದಿರ ಮತ್ತೆ ಯಾರೂ ಡ್ರಾ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಏನೋ ಒಂದು ಜನ್ಮತಃ ಬಂದಂತಹ ಈ ಒಂದು ಪ್ರಾರಬ್ಧ ಕರ್ಮ ನಿಮ್ಮನ್ನು ಎಷ್ಟು ಬಾಧಿಸ್ತಾ ಇದೆ ಅಂದರೆ ಖಂಡಿತವಾಗ್ಲೂ ಇದರಿಂದ ಮುಕ್ತಿ ಇದ್ದೇ ಇದೆ. ಚಿಂತೆ ಮಾಡಬೇಡಿ. ಇನ್ನೊಂದು 5 ತಿಂಗಳ ತನಕ ನಿಮಗೆ ಈ ಸಮಸ್ಯೆ ತಪ್ಪಿದ್ದಲ್ಲ. ಯಾಕೆಂದರೆ ನಿಮ್ಮ ಸ್ವರತರಂಗದಲ್ಲಿ
ಚರ್ಮ ಬಾಧೆ ಇರತಕ್ಕಂಥದ್ದು ಇದು ಕಳೆದ 2 ವರ್ಷಗಳಿಂದ ನಡೀತಾ ಇರತಕ್ಕಂಥದ್ದು. ಚಿಕ್ಕ ಮಗುವಿಂದಾನು ನನ್ಗೆ ಒಂಥರ ಚಿಕ್ಕ ಚರ್ಮದ ತೊಂದ್ರೆ ಇದ್ದೇ ಇದೆ ಸ್ವಾಮಿಗಳ. ಗುಳ್ಳೆ ಆಗೋದು ಎಳೆ ಮಗುವಿಂದಾನು ನನಗಿದೆ. ಬಟ್ ಈಗ ಕಾಣಿಸೋ ಸ್ವಲ್ಪ ಈ ಬಿಳಿ ಮಚ್ಚೆ ತರ ಇದು 1.5 ವರ್ಷದಿಂದ ಕಾಣಿಸ್ತು. ಅದನ್ನೇ ನಾನು ಹೇಳ್ತಾ ಇದ್ದೀನಲ್ಲ, ಈ 2 ವರ್ಷದಿಂದ ಏನ್ ನೀವು ನೋವು ಅನುಭವಿಸ್ತಾ ಇದ್ದೀರೋ ಇದು ಬೇಗ ಗುಣ ಆಗುವಂಥದ್ದಲ್ಲ. ಆದ್ರೆ ಇನ್ನೂ ಒಂದು 2 ವರ್ಷದ ಕಾಲ ಸ್ವಲ್ಪ ಹೆಚ್ಚು ಕಮ್ಮಿ ಹೇಗಿದ್ರು ಇನ್ನೊಂದು 8 ತಿಂಗಳಲ್ಲಿ ಸ್ವಲ್ಪ ಸುಧಾರಣೆಗೂ ಬರುತ್ತೆ. ಇದು ಸುಧಾರಣೆ ಬರುತ್ತೆ. ಆದ್ರೆ ಆಲೋಚನೆ ಮಾಡಬೇಡಿ, ಅದ್ರ ಬಗ್ಗೆನೇ ಹೆಚ್ಚು ಡೀಪ್ ಆಗಿ ತಲೆ ಕೆಡಿಸ್ಕೊಂಡು ಇಲ್ಲದಂತ ರೀತಿ ಅನಾರೋಗ್ಯ ತಂದುಕೋಬೇಡಿ. ನೀವು ನೋಡಿ, ಯಾರಿಗೂ ಬರದಂತ ಸಮಸ್ಯೆ ಅಲ್ಲ, ಅಥವಾ ನಿಮ್ಮೊಬ್ಬರಿಗೆ ಪ್ರತ್ಯೇಕವಾಗಿರುವಂತದ್ದಲ್ಲ, ಅಥವಾ ಸೃಷ್ಟಿಯಲ್ಲಿ ನೀವೊಬ್ಬರೇ ಈ ಬಾಧೆ ಅನುಭವಿಸ್ತಾ ಇರೋದು ಅಲ್ಲ. ನಿಮ್ಮಂತೆ ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಸಾಕಷ್ಟು ಜನ ಇನ್ನೂ ಅನುಭವಿಸ್ತಿರ್ತಾರೆ. ಆದ್ರೆ ಇದೊಂದು ಸಮಸ್ಯೆ ಅಂತಲ್ಲ ತಾಯಿ, ಇದು ನಾವು ತೆಗೆದುಕೊಳ್ತಕ್ಕಂಥ ಆಹಾರದಲ್ಲಿ ಬರ್ತಕ್ಕಂಥದ್ದು. ನಾವ್ ಏನು ಆಹಾರ ಊಟ ಮಾಡಿದ್ರು ಇದರಲ್ಲಿ ಆಹಾರದಲ್ಲಿ ತಿಂದಂತ ಆಹಾರದಲ್ಲಿ 1% ಇದಕ್ಕೆ ಪ್ರೋತ್ಸಾಹಿಸ್ತಾ ಇರುತ್ತೆ. ನಮ್ಮ ದೇಹದಲ್ಲಿ ರಕ್ತನಾಳಗಳು, ಬಿಳಿ ರಕ್ತ ಕಣ ಮತ್ತು ಕೆಂಪು ರಕ್ತ ಕಣದಲ್ಲಿ ಬರ್ತಕ್ಕಂತಹ ವ್ಯತ್ಯಾಸಗಳೇ ಇವೆಲ್ಲ. ಅದಕ್ಕೆ ಆಲೋಚನೆ ಮಾಡಬೇಕಾದಿಲ್ಲ. ಧೈರ್ಯವಾಗಿರಿ. ಧೈರ್ಯದಿಂದ ನಗನಗ್ತಾ ಇದ್ರೆ ಎಲ್ಲವೂ ಸಾಧ್ಯ. ಜೊತೆಗೆ ನೀವು ತೆಗೆದುಕೊಳ್ತಕ್ಕಂಥ ಯಾವುದೇ ಔಷಧಿ ಕ್ರಮಗಳು ನಿಮಗೆ ಅದು ಸಕ್ಸಸ್ ಆಗ್ಬೇಕಾದ್ರೆ, ಔಷಧಿ ನಿಮ್ಮ ದೇಹಕ್ಕೆ ಹಿಡಿಬೇಕಾದ್ರೆ ನೀವು ಹ್ಯಾಪಿನೆಸ್ ಬೇಕು, ನಗನಗ್ತಾ ಇರಬೇಕು. ನಗ್ತಾ ಇದ್ರೆ ಮಾತ್ರನೇ ಸಂತೋಷವಾಗಿರುವಂಥದ್ದು. ನೀವು ಧೈರ್ಯವಾಗಿರಿ, ಖಂಡಿತ ಈ ಸಮಸ್ಯೆಯಿಂದ ಹೊರಗಡೆ ಬರ್ತೀರಿ. ಒಳ್ಳೆದಾಗಲಿ. ಶೈಲಜಾ ಅವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕ. ನಮ್ಮಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಈಗ ನೇರವಾಗಿ ಕರೆ ಮಾಡಿ ಕಾಯ್ತಿರೋರು ಯಾರು ಕೇಳೋಣವಾ? ಹಲೋ, ನಮಸ್ತೆ. ನಮಸ್ತೆ, ನಾವು ಗೋಕ್ರಿಯಿಂದ ಮಾತಾಡ್ತಾ ಇರೋದು. ಪುಷ್ಪ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ಮ? ನನ್ ಬಗ್ಗೆನೇ ಕೇಳ್ಬೇಕಾಗಿತ್ತು ಮೇಡಮ್. ಗುರುಜಿ ಇದ್ದಾರೆ, ಮಾತಾಡಿ. ಹಲೋ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ತಾಯಿ, ಹೇಳಮ್ಮ. ನಮ್ಮ ಮನೆ ದೇವರ ಹೆಸರು ಲಕ್ಷ್ಮೀ ಎಂಟ್ರಾಣ್ ಸ್ವಾಮಿ. ನನ್ನ ಹೆಸರು ಪುಷ್ಪ ಸರ್. ನನಗೆ ಸ್ವಲ್ಪ ತೊಂದರೆ ಇದೆ ಸರ್. ಅವರು ನನ್ನ ಅರ್ಥ ಮಾಡ್ಕೊಳಲ್ಲ ಸರ್. ಸುಮ್ನೆ ಜಗಳ ಮಾಡ್ತಾರೆ, ತುಂಬಾ ಕುಡಿತಾರೆ ಸರ್. ಏನ್ ಮಾಡ್ಬೇಕಂತ ಗೊತ್ತ, ಮನೆಯಲ್ಲಿ ಹೊಂದಾಣಿಕೆ ಇಲ್ಲ ಸರ್. ನಾಕಿಬ್ಬರು ಗಂಡ್ ಮಕ್ಳು ಇದ್ದಾರೆ ಸರ್. ಏನ್ ಕೆಲಸ ಮಾಡ್ತಾರಮ್ಮ ಮನೆಯವರು? ಸರ್ ಅವರು ಟ್ಯಾಕ್ಟ್ರಿ ಓಡಿಸ್ತಾರೆ ಸರ್. ನಂಗೆ ಇವಾಗ ಊಟದ ಮನೆಯಿಂದ ಒಂದ್ ಸ್ವಲ್ಪ ದುಡ್ಡು ಬರ್ತಾ ಇದೆ ಸರ್. ಆದ್ರೆ ಅದನ್ನೇನ್ ಮಾಡ್ಬೇಕು ಅಂತ ದಿಕ್ಕು ಸರ್. ಇವ್ರ ಕೈ ಕೊಟ್ರೆ ಏನಾದ್ರು ಹಾಳು ಮಾಡ್ಬಿಡ್ತಾರೆ ಅನ್ನೋದೊಂದು ಭಯ ಸರ್. ನನ್ಗೆ ಏನಾದ್ರು ಒಂದು ನಿರ್ಧಾರ ಕೊಡ್ರಿ ಸರ್. ನೋಡಮ್ಮ, ಹಣಕಾಸಿನ ವಿಚಾರದಲ್ಲಿ ಬಹಳ ಜೋಪಾನ ಇರಬೇಕು. ಯಾಕೆಂದ್ರೆ ಕೈ ಜಾರಿ ಬಿದ್ದ ಮೇಲೆ ಅದನ್ನ ಹುಡುಕ್ಲಿಕ್ಕೆ ಆಗುದಿಲ್ಲ. ನಿಮ್ಮ ಅಂಗೈಲಿರುವಾಗೆ ಅದಕ್ಕೆ ಬೇಕಾದ ಸುಭದ್ರತೆ ಮಾಡಿ ಮುಂದೆ ಮಕ್ಕಳಿಗೂ ದಾರಿಯಾಗಬೇಕು, ನಾಳೆ ನಿನ್ ಜೀವನಕ್ಕೂ ಅನುಕೂಲ ಆಗ್ಬೇಕು. ಇದಕ್ಕೆ ಬೇಕಾದಂತ ರೀತಿ ಹಣಕಾಸನ್ನ ಎಲ್ಲಾದ್ರೂ ಒಂದು ಕಡೆ ಪೋಸ್ಟ್ ಆಫೀಸಲ್ಲೋ ಅಥವಾ ಯಾವ್ದಾದ್ರು LIC ನಿನಗೆ ಸಂಬಂಧಪಟ್ಟಾಗೆ, ಅಂದ್ರೆ ಗವರ್ಮೆಂಟ್ ಎಲ್ಲಿ ಒಂದು ಸೆಕ್ಯೂರ್ ಇರುತ್ತೆ, ನಿನ್ನ ಹಣಕಾಸಿಗೆ ಎಲ್ಲಿ ಸೆಕ್ಯೂರಿಟಿ ಚೆನ್ನಾಗಿರುತ್ತೋ ಅದನ್ನ 1 ಅಲ್ಲ 4 ಕಡೆ ಆಲೋಚನೆ ಮಾಡಿ ಸಮಂಜಸವಾದ ರೀತಿ, ಅದು ನಿಮ್ಮ ಕೈಲಿ ಹಣ ಇದೆ ಅಂತೇಳಿ ನಿಮ್ಮ ಅಕ್ಕಪಕ್ಕ ಮನೆಯಲ್ಲೋ ಅಥವಾ ನಿಮ್ಮ ಬಂಧು ಬಾಂಧವರ ಹತ್ರನೋ ಅಥವಾ ಇನ್ಯಾರ ಹತ್ರನೋ ಹೇಳ್ಕೊಂಡು ದುಡ್ಡಿದೆ ಏನ್ ಮಾಡ್ಬೇಕು ಅನ್ನೋ ಚಿಂತನೆಯನ್ನ ಮಾಡಬೇಡಿ. ಯಾರಾದ್ರೂ ಒಳ್ಳೆ ಜ್ಞಾನಿಗಳ ಹತ್ರ, ಒಳ್ಳೆ ಬುದ್ಧಿವಂತರ ಹತ್ರ ಈ ವಿಚಾರ ಚರ್ಚೆ ಮಾಡಿ ಅದನ್ನ ಎಲ್ಲಿ ಸೇಫ್ಟಿ ಮಾಡಬೇಕು, ಹೇಗೆ ಸೆಕ್ಯೂರಿಟಿ ಮಾಡಬೇಕು, ಅಥವಾ ನಿಮ್ಮ ತಂದೆ ತಾಯಿ ಕೊಡುವಂತದ್ದನ್ನ ಎಲ್ಲಾದ್ರೂ ಒಂದು ಸೈಟೋ ಮನೇನೋ ತೆಗೆದುಕೊಟ್ಬಿಡ ಕೇಳಿ. ಸೈಟ್ ಮನೆ ಎದುರುಳಿಗೆ ಇದೆ ಸರ್. ಆದ್ರೆ ಅದು ನನ್ನ ಹೆಸಕ್ ಮಾಡಲ್ಲ, ಹುಡುಗರ ಹೆಸಕ್ ಮಾಡ್ತೀನಿ ಅಂತಾರೆ ಸರ್. ನನ್ನ ಹೆಸರಾಗಿದ್ರೆ ಅವ್ರು ಕಕ್ಕಿರಲ್ಲ ಅಂತ ನಮ್ಮ ಯಜಮಾನ್ ಸರ್. ತುಂಬಾ ಒಳ್ಳೇದು. ನಿಮ್ಮ ಮಕ್ಕಳ ಹೆಸರಲ್ಲೇ ಇರಲಿ. ಮಕ್ಕಳ ಹೆಸರಲ್ಲಿರೋದ್ರಿಂದ ಒಳ್ಳೇದೇ, ಅದು ತಪ್ಪೇನಿಲ್ಲ. ಯಾಕೆಂದ್ರೆ ನಿಮ್ಮ ಹೆಸರಲ್ಲಿದ್ರೆ ನಾಳೆ ಅದನ್ನ ಇನ್ನೇನಾದ್ರು ಬೇರೆ ಒಂದು ದಾರಿ ಆಗಿ ನನ್ನ ಸ್ವರದಲ್ಲಿ ಆತರ ತಗೋಣಂತ ಇದೆಯಾ ಸರ್? ನೋಡಮ್ಮ, ನಿನ್ನ ಸ್ವರತರಂಗ ಪ್ರಕಾರ ಮುಂದಿನ ಭವಿಷ್ಯತ್ತು ತುಂಬಾ ಚೆನ್ನಾಗಿದೆ. ಆಲೋಚನೆ ಮಾಡಬೇಡಿ. ಆದ್ರೆ ಹಣಕಾಸಿನ ವಿಚಾರ ಈ ತರ ಹೊರಗಡೆ ಪಬ್ಲಿಕ್ ಆಗಿ ನೀವು ಮಾತಾಡೋದಕ್ಕಿನ್ನ ನಿಮ್ಮ ಬೇಕಾದಂತ, ನಿಮಗೆ ತುಂಬಾ ಆತ್ಮೀಯರು ಅನ್ಸಿರೋರ ಹತ್ರ, ಒಳ್ಳೆ ಬುದ್ಧಿವಂತರ ಹತ್ರ ಮಾತಾಡಿ ಹಣಕಾಸನ್ನು ಹೇಗೆ ಹೂಡಿಕೆ ಮಾಡಬೇಕು, ಎಲ್ಲಿ ಹಣಕಾಸನ್ನು ಇಟ್ಟರೆ ಅನುಕೂಲ ಆಗುತ್ತೆ. ಹಾಗಂತ ಯಾರೋ ಕೈನಲ್ಲಿ ಬಡ್ಡಿ ಕಾಸು ಜಾಸ್ತಿ ಕೊಡ್ತೀನಿ, 10 ರೂಪಾಯಿ ಬಡ್ಡಿ ಕೊಡ್ತೀನಿ, 15 ರೂಪಾಯಿ ಬಡ್ಡಿ ಕೊಡ್ತೀನಿ ಅಂದಾಗ ಅವ್ರ ಕೈಲಿ ಇರ್ತಕ್ಕಂಥ ಹಣವನ್ನು ಕೊಟ್ಟು ಕೈ ಕಳ್ಕೋಬೇಡಿ. ಬಡ್ಡಿಗೆ ಆಚೆ ಕೊಡೋದು ಬೇಡ. ಅಮ್ಮ, ಸೈಟ್ ತಗೋಬೇಕು ಅಂತಿದ್ದೀರಿ, ತಗೊಂಬಿಡೋಣ ಸರ್. ಅದು ಫಸ್ಟ್ ತಗೊಳ್ಳಿ, ಸೈಟ್ ತಗೊಳ್ಳಿ. ಅದು ಸೈಟ್ ತಗೋಬೇಕಾದ್ರೂ ಆತರ ಪಟ್ಟು ನೀವು ಆತರ ಪಡೋದು ಬೇಡ. 1 ಅಲ್ಲ 4 ಜನನ ಕೂಡಿಸಿ ಆ ಜಾಗದಲ್ಲಿ ಏನ್ ತೊಂದರೆ ಇಲ್ವಾ, ಕಾಗದ ಪತ್ರಗಳು ಕರೆಕ್ಟ್ ಆಗಿದೆಯಾ, ಅದು ಯಾರ ಕೈಯಿಂದ ಯಾರ ಕೈಗೆ ಬರ್ತಿದೆ, ಅದ್ರ ಹಿಂದಿನ EC ಏನಿದೆ ಅದ್ರ ಬಗ್ಗೆ ಚರಿತ್ರೆ ಹೇಳ್ತಾರೆ. ಯಾಕೆಂದ್ರೆ ಸೈಟು ತಗೊಳ್ಳುವಾಗ ಮತ್ತು ಕೊಡುವಾಗ ಎರಡೂ ಕ್ರಮಬದ್ಧವಾಗಿ ಪೇಪರ್ಸ್ ಚೆಕ್ ಮಾಡಬೇಕು. ಯಾರನ್ನ ಒಬ್ಬ ಲಾಯರ್ ಸಹಾಯ ತೆಗೆದುಕೊಂಡು ಮಾಡಿ. ಒಳ್ಳೆದಾಗ್ಲಿ. ಧನ್ಯವಾದಗಳು ನಿಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಂದು ಕರೆಯನ್ನೀಗ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ನಮ್ಮ ಹೆಸರು ನಾಗೇಶ್ ಅಂತ. ಬೆಂಗಳೂರಿಂದ ಮಾಡ್ತಾ ಇದೀವಿ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಿತ್ತು ನಾಗೇಶ್ ಅವರೇ? ನನ್ನ ಬಗ್ಗೆನೇ ಕೇಳ್ಬೇಕಾಗಿತ್ತು ಮೇಡಮ್. ಗುರುಜಿ ಇದ್ದಾರೆ, ಮಾತಾಡಿಪ್ಪ. ಹಲೋ. ನಮಸ್ಕಾರ. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ, ಹೇಳಿ ನಾಗೇಶ್. ತುಂಬಾ ಸಂತೋಷ ಆಗ್ತಾ ಇದೆ ಗುರುಜಿ. ಏನ್ ಮಾತಾಡ್ಬೇಕು ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ.
ತುಂಬಾ ನನ್ನ ಜೀವನದಲ್ಲಿ ತುಂಬಾ ಕಷ್ಟ ಬಿದ್ದಿದ್ದೀನಿ. ಪ್ರಾವಿಷನ್ ಸ್ಟೋರ್ ಒಂದು ಇಟ್ಕೊಂಡಿದ್ದೀನಿ, ಹಳ್ಳಿಯಿಂದ ಬಂದು ಬೆಂಗಳೂರಿಗೆ. ಮುಂದೆ ನಾನು ಇದನ್ನ ದೊಡ್ಡದ್ ಮಾಡ್ಕೊಂತೀನ, ಬೆಂಗಳೂರಲ್ಲಿ ಒಂದು ಸ್ವಂತ ಮನೆ ಕಟ್ಕೊಂತೀನ ಅಂತ ಕೇಳ್ಬೇಕಾಗಿತ್ತು ಗುರುಜಿ. ಪ್ರತಿಯೊಬ್ಬರ ಆಸೆಯೂ ಇದೆ ಇರುತ್ತೆ, ಆದ್ರೆ ಒಂದು ಅವರವರ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ನೋಡಪ್ಪ. ಆಸೆ ಬೀಳೋದ್ರಲ್ಲಿ ತಪ್ಪಿಲ್ಲ. ಬೆಂಗಳೂರಲ್ಲಾಗ್ಲಿ, ಬಾಂಬೆಯಲ್ಲಾಗ್ಲಿ, ಹೈದರಾಬಾದಲ್ಲಾಗ್ಲಿ ನಾವು ಇಂಥ ಒಂದು ಒಳ್ಳೆ ಉನ್ನತವಾಗಿರ್ತಕ್ಕಂಥ ದೊಡ್ಡ ಸಿಟಿನಲ್ಲಿ ನಾವು ಮನೆ ಮಾಡಬೇಕಾದ್ರೆ ತುಂಬಾ ಕಷ್ಟನೇ. ಆದ್ರೆ ಕಷ್ಟ ಅಂತ ಅದನ್ನು ಕಷ್ಟವಾಗಿ ಇಟ್ಕೊಳ್ಬಾರ್ದು, ಶ್ರಮ ಪಡಬೇಕು. ಬೆಳಿಗ್ಗೆ ಎದ್ದು ಪ್ರತಿನಿತ್ಯ ಕರ್ಮಾನುಷ್ಠಾನ ಮಾಡಿ, ನಿತ್ಯ ಕರ್ಮಾನುಷ್ಠಾನಗಳಾದ ನಂತರ ಶ್ರದ್ಧೆಯಿಂದ ನೀನು ಮಾಡ್ತಕ್ಕಂಥ ವ್ಯವಹಾರ, ಉದ್ಯೋಗ ಅದರಲ್ಲಿ ಹೆಚ್ಚು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಖಂಡಿತ ನೀನೇನ್ ಅಂದ್ಕೋತೀಯ ಅದನ್ನ ನೀನು ಸಾಧನೆ ಮಾಡ್ತೀಯ. ನಿನ್ನ ಸ್ವರತರಂಗದಲ್ಲಿ ಇಲ್ಲಿವರೆಗೂ ಎಲ್ಲವನ್ನೂ ಸಾಧನೆ ಮಾಡ್ಕೊಂಡೇ ಬಂದಿದ್ಯಾ. ಮಾಡಿದ್ದೀನಿ ಸ್ವಾಮಿ. ಹಾಗೆ ಇನ್ನು ಒಂದು ಮನೆ ಕಟ್ಟೋದ್ರಲ್ಲಿ, ಮನೆ ತೆಗೆದುಕೊಳ್ಳೋದ್ರಲ್ಲಿ ಏನು ಕಷ್ಟ ಏನಿಲ್ಲ, ಖಂಡಿತ ಶೀಘ್ರವಾಗಿ ಆಗತ್ತೆ. ಒಳ್ಳೇದಾಗ್ಲಿ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಂದು ಕರೆಯನ್ನೀಗ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಅಕ್ಕ. ಸ್ವಾಮೀಜಿಯವ್ರ ಹತ್ರ ಮಾತಾಡ್ಬೇಕಾಯ್ತು ಸ್ವಲ್ಪ. ಖಂಡಿತ ಮಾತಾಡಿವ್ರಂತೆ. ನಿಮ್ ಹೆಸರು ಹೇಳೋದಿಲ್ವಾ? ಭಾಗ್ಯಮ್ಮ. ಭಾಗ್ಯಮ್ಮ ಅವ್ರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ನಂದಗುಡಿಯಿಂದ. ಗುರುಜಿ ಇದ್ದಾರೆ, ಮಾತಾಡಿಮ್ಮ. ಕೊಡಿ. ಹಲೋ. ಹಲೋ, ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ತಾಯಿ, ಹೇಳಮ್ಮ. ತುಂಬಾ ಕಷ್ಟ ಸ್ವಾಮೀಜಿ, ನಮ್ಗೆ ಏನ್ ಮಾಡಿದ್ರು ಲಾಭನೇ ಬರ್ತಾ ಇಲ್ಲ. ಏನ್ ಕೆಲಸ ಮಾಡ್ತಾರೆ ಮನೆಯಲ್ಲಿ? ವ್ಯವಸಾಯನೇ ಸ್ವಾಮೀಜಿ. ತುಂಬಾನೇ ಕಷ್ಟ, ಏನ್ ಮಾಡಿದ್ರು ಲಾಸು, ಎಲ್ಲ ಒಂಥರ ನಿಷ್ಠೂರನೇ ಸ್ವಾಮೀಜಿ. ನಿಮ್ಮ ಮನೆಯ ದ್ವಾರ ಯಾವ ಕಡೆಮ್ಮ? ದ್ವಾರ ಪೂರ್ವದ ಕಡೆ, ಈ ಕಡೆ ಬಾಕ್ಲು ಇದೆ. ಪೂರ್ವದ ಕಡೆ ಇರ್ತಕ್ಕಂಥದ್ದು. ತೊಂದರೆ ಇಲ್ಲಮ್ಮ, ಒಳ್ಳೇದಾಗತ್ತೆ. ಸ್ವಲ್ಪ ನಿಧಾನ. ಆದ್ರೂ ನಿಮ್ಮ ಸ್ವರತರಂಗದಲ್ಲಿ ನಿಮ್ಮ ಆರೋಗ್ಯದ ಕಡೆನೂ ಬಹಳ ಲಕ್ಷ್ಯ ಕೊಡಬೇಕಾಗತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣ್ತಾ ಇದೆ ಮತ್ತು ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಕಷ್ಟ ಬೀಳ್ತಾ ಇದ್ದೀರಿ. ಯಾಕೆಂದ್ರೆ ನೀವು ಬರೀ ಕೊಟ್ಟು ಕಳ್ಕೊಳ್ಳೋದೇ ಜಾಸ್ತಿ. ಹೌದು ಸ್ವಾಮೀಜಿ. ಕೈಲಿರ್ತಕ್ಕಂಥದ್ದು ಮೂರ್ಖ ಸಾರ್ಕಸ್ನ ಉಳಿಸಿ ಅದನ್ನ ಯಾರೊಬ್ಬರು ಏನು ಕೇಳಿದ್ರು ಅದಕ್ಕೆ ಬಹಳ ಬೇಗ ಕೊಟ್ಬಿಡ್ತೀರಿ, ಕೊಟ್ಟು ಅವ್ರ ಹಿಂದೆ ಓಡಾಡ್ತಾ ಇರ್ತೀರಿ. ಹೌದು ಸ್ವಾಮೀಜಿ. ಅದಕ್ಕೆ ಸ್ವಲ್ಪ ಸಾಧ್ಯವಾದಷ್ಟು ಎಚ್ಚರಿಕೆ ಬೇಕು. ಮೊದಲೇ ಕಷ್ಟ, ರೈತಾಪಿ ವರ್ಗದಲ್ಲಿ ಬಹಳ ಕಷ್ಟ ಇದೆ. ರೈತರು ಬೆಳಗ್ಗೆ ಎದ್ದು ಸಾಯಂಕಾಲದವರೆಗೂ ದುಡಿದ್ರು ಸಹಿತ ಅದು ಮಾರುಕಟ್ಟೆಗೆ ಆ ಬೆಳೆ ಬರೋಷ್ಟೊದಗಾಗಿ ಆ ಬೆಳೆಗೆ ರೇಟ್ ಇರೋದಿಲ್ಲ, ಅಥವಾ ಅದು ಇನ್ನೇನೋ ಒಂದು ತೊಂದರೆ ಆಗಿ ಕೂತ್ಕೊಂಡಿರುತ್ತೆ. ಅದರಲ್ಲಿ ಗೆದ್ದು ಸಂತೋಷ ಪಡ್ತಕ್ಕಂಥ ರೈತರು ತುಂಬಾ ಕಡಿಮೆನೆ. ಇರ್ಲಿಮ್ಮ, ಚಿಂತೆ ಮಾಡಬೇಡಿ. ನಿಮ್ಮ ಸ್ವರತರಂಗದಲ್ಲಿ ಸಾಕಷ್ಟು ಅನುಕೂಲ ಆಗತ್ತೆ. ಒಂದು 9 ಶನಿವಾರ ನಿಮ್ಮ ಊರಲ್ಲಿ ಇರ್ತಕ್ಕಂತಹ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಏನಾದ್ರು ಒಂದಿಷ್ಟು ಕಡಲೆಕಾಳು ಅಥವಾ ಹೆಸರು ಬೇಳೆಯನ್ನು ನೈವೇದ್ಯ ಮಾಡಿ, ಆ ನೈವೇದ್ಯ ಮಾಡಿಸಿ ಶನಿವಾರದೊತ್ತು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಕಾರ್ಯಸಿದ್ಧಿ ಆಗತ್ತೆ. ಜೊತೆಗೆ ಮನೆಯಲ್ಲಿ ಮನೆಯಲ್ಲಿ ಏನಾದ್ರು ಮಾಟ ಮಂತ್ರ ಏನಾದ್ರು ತೊಂದರೆ ಇದೆ ಸ್ವಾಮೀಜಿ? ಅಮ್ಮ, ನಿಮ್ಮ ಸ್ವರತರಂಗದಲ್ಲಿ ಮಾಟ ಮಂತ್ರ ಏನು ತಗಲಲ್ಲ, ಧೈರ್ಯವಾಗಿರಿ. ಒಳ್ಳೆದಾಗಲಿ. ಭಾಗ್ಯಮ್ಮ ಅವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಯಾರು ಮಾತಾಡ್ತಿರೋದು? ನಾವು ಸುಮಿತ್ರಾ ಅಂತ ಹೊರ್ತೂರಿಂದ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಿತ್ತು ಸುಮಿತ್ರಾ ಅವ್ರೆ? ಮೇಡಮ್, ನಮ್ಮ ಬಗ್ಗೆ ಮತ್ತು ನಮ್ಮ ಮನೆಯವ್ರ ಬಗ್ಗೆ ಸ್ವಲ್ಪ ದುಡ್ಡು ಕಷ್ಟ, ವ್ಯವಹಾರ ಕಷ್ಟದ ಬಗ್ಗೆ ಕೇಳ್ಬೇಕಾಗಿತ್ತು. ಗುರೂಜಿ ಇದ್ದಾರೆ, ಮಾತಾಡಿಮ್ಮ. ಸರಿ ಮೇಡಮ್, ಓಕೆ. ಹಲೋ, ನಮಸ್ಕಾರ ಗುರೂಜಿ. ನಮಸ್ಕಾರ ತಾಯಿ, ಹೇಳಮ್ಮ. ಗುರೂಜಿ, ನಮ್ಗೆ ಸ್ವಲ್ಪ ದುಡ್ಡು ಕಾಸು ವ್ಯವಹಾರ ನಮ್ಮ ಕೈಯಿಂದ ಹೋಗಿರೋದೇ ನಮ್ಗೆ ಬರ್ತಾ ಇಲ್ಲ ಗುರೂಜಿ. ನಾವು ಗರುನಹಳ್ಳಿಗೂ ಒಂದ್ಸರಿ ನಿಮ್ಮನ್ನ ಭೇಟಿ ಮಾಡಕ್ಕಂತ ಬಂದಿದ್ವಿ, ಅಂದ್ರೆ ಅಲ್ಲಿ ಆಗ್ಲಿಲ್ಲ ಗುರೂಜಿ. ಮತ್ತೆ ಇಲ್ಲಿ ದೊಡ್ಡನಲ್ಲೂರಳ್ಳಿಗೆ ಬಂದಿದ್ರಲ್ಲ ಗುರೂಜಿ, ಹೊಸಕೋಟೆ ಹತ್ರ. ಹೌದಮ್ಮ. ಅಲ್ಲಿಗೆ ಬಂದು ನಿಮ್ಮ ಆಶೀರ್ವಾದ ತಗೊಂಡ್ ಬಂದ್ವು ಗುರೂಜಿ. ಅಂದ್ರೆ ನಮ್ ಕೈಯಿಂದ ಹೋಗಿರೋದು ನಮ್ ಸ್ವಂತದಲ್ಲಿ ರಿಲೇಷನ್ ಅಲ್ಲೇ ನಮ್ ದುಡ್ಡು ಕಾಸು ನಮ್ಗೆ ಬರ್ದಿರೋ ತರನೇ ಕೊಡಲ್ಲ ಅಂತಾನೆ ಹೇಳ್ತಾ ಇದಾರೆ ಗುರೂಜಿ. ನೆಕ್ಸ್ಟ್ ಹೆಂಗೆ ನಮ್ ಪರಿಸ್ಥಿತಿ? ಅಂದ್ರೆ ನೀವು ಕೊಟ್ಟಿರ್ತಕ್ಕಂಥದನ್ನ ಪುನಃ ಕೇಳಕ್ ಹೋದ್ರೆ ಕೊಡಕ್ಕಾಗಲ್ಲ ಅಂತ ಹೇಳ್ತಾರ? ಗುರುಜಿ, ಇಷ್ಟು ದಿವಸ ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಇವಾಗ ಮೊನ್ನೆ ಫೋನ್ ಮಾಡಿದ್ ಕೇಳಿದ್ದಕ್ಕೆ ಯಾವ್ದು ಕೊಡೋದೇ ಇಲ್ಲ ಅಂತ ಹೇಳ್ತಾ ಇದಾರೆ ಗುರುಜಿ. ನಮ್ಗೆ ಅದು ಸ್ವಂತದವ್ರೇನೆ ಗುರುಜಿ. ಎಂತ ನೀಚ ಜನಮ್ಮ, ಕೈಲಿ ತೆಗೆದುಕೊಂಡು ಕೊಡೋದಿಲ್ಲ, ನಮ್ಮ ಹತ್ರ ಇಲ್ಲ ನಾಳೆ ಕೊಡ್ತೀವಿ ಅನ್ನೋದು ಒಂದು ಧರ್ಮ, ಕೊಡೋದೇ ಇಲ್ಲ ಅಂತಕ್ಕಂಥದ್ದು ಇದು ಒಂಥರ ದುರಂಕಾರದ ಮಾತಲ್ಲ. ಅದೇ, ಇದು ಏನಕ್ಕೆ ಪರಿಹಾರ ನಾವೇನಾದ್ರೂ ಮಾಡ್ಬೇಕಂತ. ಮತ್ತೆ ನೀವು ಮಹಾಲಕ್ಷ್ಮಿದು ಹೇಳಿದ್ರೆ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಅಲ್ವಾ ಗುರುಜಿ? ಹೌದು. ಅದನ್ನ ನಾನು ಮಾಡಿದೆ, ಅಕ್ಕಿ ನೆಚ್ಚಿಕ್ಕಿದ್ದೀನಿ. ಅಂದ್ರೆ ಏನ್ ಮಾಡ್ಬೇಕು ಅಂತ ನಿಮ್ GTV ಕನ್ನಡಕ್ಕೆ ಮಾಡಿ ನನ್ ಕಷ್ಟ ಆಗ್ಬಿಡ್ತು ಗುರುಜಿ. ಕಾಲೇಜ್ ಸಿಗ್ಲಿಲ್ಲ. ಏನ್ ನನ್ ಅದೃಷ್ಟ ಇರ್ಬೋದು ಅನ್ಸುತ್ತೆ ಗುರುಜಿ ಇವತ್ತು ನಿಮ್ ಜೊತೆ ಮಾತಾಡ್ತಾ ಇರೋದು. ಅದನ್ನ ಏನ್ ಮಾಡ್ಬೇಕು ಗುರುಜಿ? ಅಕ್ಕಿನ ಆಹಾರಕ್ಕೆ ಬಳಸಬಹುದು ಅಥವಾ ಪಕ್ಷಿಗಳಿಗೆ ಹಾಕ್ಬೋದು. ನೀವು ನಿಮ್ಮ ಮನೆ ಅಕ್ಕಿ ಡಬ್ಬಿಯಲ್ಲಿ ಹಾಕೊಂಡು ಅದನ್ನ ಆಹಾರಕ್ಕೆ ಬಳಸ್ಕೊಂಡ್ರು ತಪ್ಪಲ್ಲ, ಅಥವಾ ಪಕ್ಷಿಗಳಿಗೆ ಹಾಕಿದ್ರು ತಪ್ಪಲ್ಲ. ಅದಕ್ಕೆ ಗುರುಜಿ ಅದಕ್ಕೆ ಅದನ್ನ ಮಾಡ್ದಾದ್ಮೇಲೆ ನಮ್ಗೆ ಸ್ವಲ್ಪ ಅನುಕೂಲನೂ ಆಯ್ತು ಗುರುಜಿ. ಒಂದ್ ಸೈಟ್ ಬೇರೆ ತಗೊಂಡ್ವಿ, ಸ್ವಲ್ಪ 2 ಗುಂಟೆ ತರ ಅನುಕೂಲ. ಅಂದ್ರೆ ದೇವ್ರು ನಮ್ ಕೈ ಬಿಟ್ಕೊಟ್ಟಿಲ್ಲ. ಅಂದ್ರೆ ನಮ್ಮಿಂದ ಕೈಯಿಂದ ಹೋಗಿರೋದು ಮತ್ತೆ ನಮ್ಗೆ ಸಿಗುತ್ತಾ ಇಲ್ವಾ ಅಂತ ಸ್ವಲ್ಪ ಹೇಳು ಗುರುಜಿ. ಖಂಡಿತ ಅನುಕೂಲ ಆಗತ್ತೆ, ಚಿಂತೆ ಮಾಡಬೇಡಿ. ನೀವು ಶ್ರದ್ಧೆಯಿಂದ
ನಾವು ಹೇಳಿರ್ತಕ್ಕಂಥ ಅನುಷ್ಠಾನಗಳನ್ನ ಇಷ್ಟೆಲ್ಲ ಮಾಡ್ಕೊಂಡು ಕಾರ್ಯಸಿದ್ಧಿ ಮಾಡ್ಕೊಂಡಾಗ ಇದು ಒಂದು ಅನುಕೂಲ ಆಗತ್ತೆ. ಸ್ವಲ್ಪ ದಿವಸ ನೀವು ಅದೇ ಅನುಷ್ಠಾನ ಮೊನ್ನೆ ಮಾಡಿರ್ತಕ್ಕಂಥ ಅನುಷ್ಠಾನನ್ನೇ ಈ ಉದ್ದೇಶಕ್ಕಾಗಿ ಮಾಡಿ, ಅಂದ್ರೆ ನಮ್ಮ ಕೈಲಿಂದ ಆಚೆ ಹೋಗಿರ್ತಕ್ಕಂಥ ಹಣ ಪುನಃ ವಾಪಸ್ ನಮ್ಮ ಕೈಗೆ ಬಂದು ಸೇರೋ ತರಕ್ಕೆ ಅನುಕೂಲ ಆಗಲಿ ಅಂತೇಳಿ ಅದನ್ನ ಸಂಕಲ್ಪ ಮಾಡಿ ಇದೇ ಪ್ರಕಾರ ಅನುಷ್ಠಾನ ಮಾಡಿದ್ದೆ ಆದ್ರೆ ಖಂಡಿತ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆದಾಗ್ಲಿ ತಾಯಿ. ಸುಮಿತ್ರಾ ಅವರೇ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ ಮತ್ತೊಂದು ಕರೆಯನ್ನೀಗ ಸ್ವೀಕರಿಸೋಣ. ಹಲೋ ಹಲೋ, ಬಹುಶಃ ಕರೆ ಕಟ್ಟಾಯ್ತು ಅಂತ ಭಾವಿಸ್ತೇನೆ. ಕರೆಗೆ ಯಾರು ಪ್ರಯತ್ನ ಮಾಡ್ತಾ ಇದ್ದೀರಾ ನೆನಪಿರ್ಲಿ 0804411999 ಕೂಡಲೇ ಕರೆ ಮಾಡಿ. ನಾವಂತೂ ಕಾಯ್ತಾ ಇದೀವಿ ನಿಮ್ಮ ಕರೆಗೆ. ಯಾಕಂದ್ರೆ ಗುರುಜಿ ಬುಧವಾರ ಶುಕ್ರವಾರ ಬಂತು ಅಂತ ಹೇಳಿದ್ರೆ ನನಗೂ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ನೀವು ಹೆಚ್ಚೆಚ್ಚು ಜನಗಳಿಗೆ ಅವರ ಸಮಸ್ಯೆಗೆ ಕರೆಯ ಮುಖೇನವೇ ಪರಿಹಾರ ನೀಡ್ತೀರಾ. ಅದಕ್ಕೆ ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ ಹಲೋ, ನಮಸ್ತೆ. ನಾವು ಶಿವರಾಜ್ ಅಂತ ಹುಬ್ಬಳ್ಳಿಯಿಂದ ಮಾತಾಡೋದು. ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಬಗ್ಗೆ ಗುರುಜಿ ಇದ್ದಾರೆ, ಮಾತಾಡಿ. ಹಲೋ ಹಲೋ ಹಲೋ, ಹಾ ಹೇಳಿಪ್ಪ. ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸರ್. ಹಲೋ, ಮಾತಾಡಿ ಗುರುಜಿ ಮಾತಾಡ್ತೀಯಾರ, ಮಾತಾಡಿ. ನಾವು ಶಿವರಾಜ್ ಮಾತಾಡೋದು. ಹಾ ಹೇಳಿ ಶಿವರಾಜ್. ನಾವು ಹುಬ್ಬಳ್ಳಿಯಿಂದ ಮಾತಾಡೋದ್ರಿ. ಹೇಳಿಪ್ಪ, ಮಾತಾಡಿ. ನಮ್ದು ದುಡಿಮೆ ವ್ಯಾಪಾರ ಮಾಡ್ತೇವೆ ಚೆನ್ನಾಗಿ. ಅದು ನಾವು ದುಡ್ಡೇ ಹೋಗ್ತಾ ಕೈಯಲ್ಲಿ ಆಗಲ್ಲ. ಅಂದ್ರೆ ಬಹಳಷ್ಟು ಶ್ರಮ ಪಟ್ಟು ಕಷ್ಟದಿಂದ ದುಡ್ಡು ದುಡಿತೀರಿ, ಕೈ ದುಡ್ಡು ನಿಲ್ತಾ ಇಲ್ಲ. ನೋಡ್ರಿ, ಒಂದ್ ಕೆಲಸ ಮಾಡಿ, ನಿಮ್ಮ ಮನೆ ಸಮೀಪದಲ್ಲಿ ಎಲ್ಲಾರು ಬೇವಿನ ಮರ ಇದೆಯಾ? ಇದೆ ರೀ. ಬೇವಿನ ಮರ ಇದ್ರೆ ಬೇವಿನ ಮರಕ್ಕೆ 11 ಮಂಗಳವಾರ, ನೋಡ್ರಿ 11 ಮಂಗಳವಾರ ಬೇವಿನ ಮರಕ್ಕೆ ಸಂಜೆ 6 ಗಂಟೆಯಿಂದ 7 ಗಂಟೆ ಒಳಗಡೆ ಆ ಬೇವಿನ ಮರದ ಹತ್ರ ಶುದ್ಧಿ ಮಾಡಿ ಅಲ್ಲಿ 2 ದೀಪ ಅಂಟಿಸಿ ಅಲ್ಲಿ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಿ. ನಿಮ್ಮ ಮನೆ ದೇವರ ಹೆಸರು ಹೇಳಿ, 11 ಸತಿ ಹೆಸರು ಹೇಳಿ. ಆಗ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ನಿಮ್ಮಲ್ಲಿ ಇರುತ್ತೆ. ಮಾಡಿ, ಒಳ್ಳೇದಾಗ್ಲಿ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ ಮತ್ತೊಂದು ಕರೆಯನ್ನ ಈಗ ಸ್ವೀಕರಿಸೋಣವಾ. ಹಲೋ ಹಲೋ ಹಲೋ, ನಾನು ಪದ್ಮಾ ಅಂತ ಮಾತಾಡೋದು. ನಮಸ್ತೆ ಪದ್ಮಾ ಅವ್ರೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ತಾವು? ನಾವು ಮಾಗಡಿ ರೋಡಿಂದ ಮಾಡ್ತಾ ಇರೋದು. ಪದ್ಮಾ ಅವ್ರೆ, ಯಾರ ಬಗ್ಗೆ ಕೇಳ್ಬೇಕಿತ್ಮಾ? ನನ್ ಬಗ್ಗೆ ಕೇಳ್ಬೇಕಿತ್ತು. ಗುರುಜಿ ಇದ್ದಾರೆ, ಮಾತಾಡಿ ಮಾ. ಹಲೋ ಗುರುಜಿ, ನಮಸ್ತೆ. ಹಲೋ ಹೇಳಮ್ಮ. ತುಂಬಾ ಕಷ್ಟದಲ್ಲೇ ಹುಟ್ಟಿ ಕಷ್ಟದಲ್ಲೇ ಇದೀನಿ ಗುರುಜಿ. ಯಾವಾಗಾರು ಸುಖ ಸಿಕ್ಕುತ್ತೋ ಅಂತ ನನ್ಗೆ ಗೊತ್ತಿಲ್ಲ. ಅಮ್ಮ, ಕಷ್ಟಗಳಂತಕ್ಕಂಥದ್ದು ಇಷ್ಟೇ ಬೆಟ್ಟದಷ್ಟಿದ್ರು ಅದು ಕರಗೋದಕ್ಕೂ ಸಹಿತ ಕೆಲವು ಕ್ಷಣಗಳು ಬರಬೇಕಾಗತ್ತೆ. ಅಂದ್ರೆ ಭಗವಂತನ ದರ್ಶನ, ಭಗವಂತ ಆತನ ಆಶೀರ್ವಾದ ಆಗ್ಬೇಕಾಗತ್ತೆ ತಾಯಿ. ಆದರೂ ಆಲೋಚನೆ ಮಾಡಬೇಡಮ್ಮ. ನಿನ್ನ ಸ್ವರತರಂಗದಲ್ಲಿ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಲಾಗಿ ಈಗ ಇನ್ನಷ್ಟು ಏನೇ ಸಮಸ್ಯೆ ಬಂದರೂ ಅದನ್ನು ದೂರ ಮಾಡ್ಕೊಳ್ಳುವಂಥ ಶಕ್ತಿ ನಿನ್ನಲ್ಲಿದೆ. ಯಾಕೆಂದ್ರೆ ಮನುಷ್ಯನಿಗೆ ಹೊಡೆತ ಮೇಲಿಂದ ಮೇಲೆ ಬಿದ್ದಾಗ ಆ ಹೊಡೆತದಿಂದ ಹೇಗೆ ತಪ್ಪಿಸ್ಕೊಂಡು ಆಚೆ ಬರಬೇಕು ಅಂತಕ್ಕಂಥದ್ರ ಅರಿವು ಆ ಮನುಷ್ಯನಿಗೆ ಆಗಿರುತ್ತೆ. ಹಾಗೆ ನಿನ್ನ ಸಮಸ್ಯೆಗಳೇನೇ ಇದ್ರು ಸಮಸ್ಯೆಗಳಿಂದ ಕ್ಲಿಯರ್ ಆಗಿ ಆಚೆ ಬರಲಿಕ್ಕೆ ಇನ್ನೊಂದು 4 ತಿಂಗಳು ತಾವು ಕಾಯಬೇಕು. ನಿಮ್ಮ ಸ್ವರತರಂಗ ಪ್ರಕಾರ ಹೇಳುವ ಮಗು. ನಮ್ಮ ಅತ್ತೆ ಮನೆ ಕಡೆ ಎಲ್ಲಾರು ಸ್ವಲ್ಪ ನನ್ ಮೇಲೆ ಹಾಗೆ ಸಾಧಿಸ್ಕೊಂಡು ದೂರ ಆಗಿದ್ದಾರೆ ಗುರುಜಿ. ನಮ್ಮ ಮನೆಯವರು ಅದಕ್ಕೆ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ. ಅವರೆಲ್ಲ ಒಟ್ಟಾಗಿರ್ಬೇಕು, ಚೆನ್ನಾಗಿರ್ಬೇಕು, ಮೊದ್ಲು ಹೇಗಿದ್ದು ಹಾಗೆ ಇರ್ಬೇಕು. ಅವರು ಪ್ರೀತಿ, ನಮ್ಮ ಅಮ್ಮ ಅಪ್ಪ ಕಡೆ ಎಲ್ಲ ಬಿಟ್ಬಿಟ್ಟಿದೀನಿ ಗುರುಜಿ. ಇಷ್ಟಪಟ್ಟು ಮದ್ವೆ ಆಗಿದ್ ನಾನು. ಅದಕ್ಕೋಸ್ಕರ ನಾನು ಅವರೆಲ್ಲ ಒಟ್ಟಾಗಿ ಚೆನ್ನಾಗಿರ್ಬೇಕು ಅನ್ನೋ ಆಸೆ. ಮಗಳಿಗೆ ಮದ್ವೆ ಮಾಡ್ದ ಗುರುಜಿ. ಅವರೇ ನಮ್ಮ ಮೈದವರೆಲ್ಲ ನಿಂತ್ಕೊಂಡ್ ಮದ್ವೆ ಮಾಡ್ಸಿದ್ರು ಚೆನ್ನಾಗೆ. ಆಮೇಲೆ ಏನಾಯ್ತು ಏನೋ ಗೊತ್ತಿಲ್ಲ, ಎಲ್ಲ ದೂರ ಆಗ್ಬಿಟ್ಟಿದ್ದಾರೆ. ಇಲ್ಲಮ್ಮ, ಎಲ್ಲರೂ ಪುನಃ ಒಟ್ಟು ಒಂದಾಗ್ತಾರೆ. ಇದಕ್ಕೆ ನೀನು 4 ಮಂಗಳವಾರ ಲಲಿತಾ ಸಹಸ್ರನಾಮ ಆಗ್ಲಿ ಅಥವಾ ಲಕ್ಷ್ಮೀ ಕುಂಕುಮಾರ್ಚನೆ ಆಗ್ಲಿ ರಾಹುಕಾಲದಲ್ಲಿ ಮಾಡು. ರಾಹುಕಾಲದಲ್ಲಿ ಮಾಡಿ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡು. ಒಮ್ಮೆ ನೀವು ನಿಮ್ಮ ಪತಿದೇವರು ಇಬ್ರು ಸಹಿತ ಹರಿಯೋ ನೀರಲ್ಲಿ ಸ್ನಾನ ಮಾಡಿ ಯಾರಾದ್ರೂ ಒಂದು 4 ಜನ ಸಣ್ಣ ಸಣ್ಣ ಮಕ್ಕಳಿಗೆ ಗೋಧಿ ಪಾಯಸನ ಮಾಡಿಕೊಡಿ. ಇದನ್ನ ಮಾಡೋದ್ರಿಂದ ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ನಿಮಗೆ ಆಕರ್ಷಿತರಾಗ್ತಾರೆ. ಎಲ್ಲರೂ ಸಹಿತ ಒಟ್ಟು ಸಂಸಾರದಲ್ಲಿ ನೆಮ್ಮದಿಯಾಗಿ ಸುಖ ಸಂತೋಷದಿಂದ ಇರ್ತೀರಿ. ಒಳ್ಳೇದಾಗುತ್ತೆ ತಾಯಿ. ಧನ್ಯವಾದಗಳು. ಹಾ ಗುರುಜಿ, ಇವತ್ತು ಒಂದು ವಿಶೇಷತೆ ಹೇಳ್ತೀನಿ ಅಂತ ಹೇಳಿದ್ದೆ. ಹೌದು ಗುರುಜಿ, ಸಮಯದ ಅಭಾವ, ಮುಂದೆ ಹೊರಟ್ರೆ ಹೇಳಲಿಕ್ಕೆ ಆಗೋದಿಲ್ಲ. ಹರಿಹರೇಶ್ವರನ್ನ ಏಕಕಾಲದಲ್ಲಿ ನಾವು ನಮಸ್ಕಾರ ಮಾಡಬೇಕಾದ್ರೆ ಇಷ್ಟಾರ್ಥಗಳನ್ನ ಸಿದ್ಧಿಸ್ಕೋಬೇಕಾದ್ರೂ ಸಹಿತ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಬಿಲ್ವಪತ್ರೆ, ತುಳಸಿ ದಳ. ಬಿಲ್ವಪತ್ರೆ ಶಿವನಿಗೆ ಪ್ರೀತಿ, ವಿಷ್ಣುವಿಗೆ ತುಳಸಿ ಪ್ರೀತಿ. ಅದರಿಂದ ತುಳಸಿ ಮತ್ತು ಬಿಲ್ವಪತ್ರೆನ ಒಂದು ಭಾಗದಲ್ಲಿ 2 ವಿಳೆದೆಲೆ ಅಡಿಕೆ ಇಟ್ಟು ಆ ವಿಳೆದೆಲೆ ಅಡಿಕೆ ಮೇಲೆ ತುಳಸಿ ಮತ್ತು ಬಿಲ್ವಪತ್ರೆನ ಇಟ್ಟು ಅದಕ್ಕೆ 11 ನಮಸ್ಕಾರ ಮಾಡಿದ್ದೆ ಆದರೆ ಹರಿಹರೇಶ್ವರರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಶ್ರೀನಿವಾಸನ ಮತ್ತು ಶಿವನ ಆಶೀರ್ವಾದ ಖಂಡಿತ ಪ್ರತಿಯೊಬ್ಬರ ಮೇಲೆ ಇರುತ್ತೆ. ಒಳ್ಳೆಯದಾಗುತ್ತೆ. ಧನ್ಯವಾದಗಳು ಗುರುಜಿ, ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ವೀಕ್ಷಕರೇ, ಹೋಗಿ ಬರೋದಾ? ನಮಸ್ಕಾರ.